ಆಸರೆ ಟಿವಿಯನ್ನು ವೀಕ್ಷಿಸುತ್ತಿರುವಂಥ ನಮ್ಮೆಲ್ಲ ಪ್ರೀತಿಯ ಆತ್ಮಿಕ ವೀಕ್ಷಕರನ್ನು ಪ್ರಭು ಯೇಸುವಿನ ನಾಮದಲ್ಲಿ ವಂದನೆ ಸಲ್ಲಿಸ್ತಾ ಆರಾಧನೆ ನಾಯಕ ಎಂಬ ಶೀರ್ಷಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಕಾಣುವಂತೆ ದೇವರು ಕೊಟ್ಟಂಥ ಕೃಪೆಗಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸ್ತೇನೆ. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರು ಅನೇಕ ಅದ್ಭುತಗಳನ್ನು ಮಾಡ್ತಾನೆ. ನಿಜವಾಗಿ ವಾಕ್ಯದಲ್ಲಿ ನೋಡುವಾಗ ಅನೇಕ ಮಹಿಮೆ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡ್ತಾನೆ. ಅದನ್ನು ನಾವು ಮಾಡಬೇಕಾದದ್ದು ಕರ್ತನು ಬಯಸ್ತಾನೆ. ಆತನ ಆರಾಧನೆ ಮಾಡಬೇಕು, ಆತನ ಸ್ತುತಿಸಬೇಕು, ಆತ ನಾಮಕ್ಕೆ ಅಡ್ಡ ಬೀಳಬೇಕು. ಯಾಕಂದರೆ ದೇವರು ಮನುಷ್ಯನನ್ನು ಉಂಟು ಮಾಡಿದ ಉದ್ದೇಶ ಅದೇ, ತನ್ನ ಮಕ್ಕಳು ಆತನನ್ನು ಆರಾಧಿಸಬೇಕು. ಯಾಕಂದರೆ ಇಸ್ರೇಲಿಯರ ಸ್ತುತಿಯ ಸಿಂಹಾಸನದಲ್ಲಿ ಅಥವಾ ಆತನ ಸೃಷ್ಟಿ ಮಾಡಿದ ಮಕ್ಕಳ ಮಧ್ಯದಲ್ಲಿ ಆತನು ಬರಲಿಕ್ಕೆ ಇಷ್ಟಪಡ್ತಾನೆ. ಹೌದು ಪ್ರಿಯರೇ, ನಮ್ಮ ಮಧ್ಯದಲ್ಲಿಂದು ಅನೇಕ ಸೇವಕರೊಂದಿಗೆ ವಾದ್ಯವನ್ನು ನುಡಿಸುತ್ತಾ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಅನೇಕ ಚರ್ಚ್ಗಳಲ್ಲಿ ಹೋಗಿ ದೊಡ್ಡ ದೊಡ್ಡ ಸೇವಕರೊಂದಿಗೆ ಅನೇಕ ಸಂಗೀತ ವಾದ್ಯಗಳನ್ನು ನುಡಿಸಿ ಅನುಭವ ಇರುವಂಥ ಸೇವಕರು ನಮ್ಮ ಮಧ್ಯದಲ್ಲಿದ್ದಾರೆ. ಬನ್ನಿ, ಅವರನ್ನು ನಿಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲ ಆಸರ ತಂಡದ ಪರವಾಗಿ ಪ್ರೀತಿಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುವ ಸ್ವಾಗತ ಸುಸ್ವಾಗತ. ನಮ್ಮ ಮಧ್ಯದಲ್ಲಿದ್ದಾರೆ ವಿಪಿನ್ ಜಾರ್ಜ್ ಮೈಸೂರು. ಸ್ವಾಗತ ಸುಸ್ವಾಗತ. ಹೊಸ ಒಂದು ಕಾರ್ಯಕ್ರಮದಲ್ಲಿ ನಾವು ಬಂದಿದ್ದೇವೆ. ಖಂಡಿತವಾಗ್ಲೂ ಆರಾಧನೆ ನಾಯಕ. ಆರಾಧನೆ ನಾಯಕ ಯಾರು? ಖಂಡಿತವಾಗ್ಲೂ ಆರಾಧನೆ ನಾಯಕ ದೇವರೇ ಆಗಿ 100% ಅಲ್ಲ? ಓಕೆ. ಆದರೆ ನಮಗೆ ಒಂದು ಟೈಟಲ್ ಕೊಡ್ತಾರೆ. ಪಾಸ್ಟರ್ ಮೊನ್ನೆ ಕಳೆದ ಸಂಚಿಕೆಯಲ್ಲಿ ಸೇವಕರು ಮಾತಾಡಿದ್ರು. ಅಂದರೆ ಆರಾಧನಾ ನಾಯಕ ಆತನೇ, ಆದರೆ ಒಂದು ಆಡು ಭಾಷೆಯಲ್ಲಿ ನಾವು ಯಾವಾಗ ಹೇಳ್ತೀವಿ ವರ್ಷಿಪ್ ಲೀಡರ್ ಅಥವಾ ಆರಾಧನಾ ನಾಯಕ ಅಂತ. ಖಂಡಿತ ಎಲ್ಲ ಮಹಿಮೆಗೆ ಮಾನಕ್ಕೆ ಯೋಗಿನಾದಂಥ ದೇವರನ್ನು ಆರಾಧಿಸುವಂಥ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಆರಾಧನಾ ನಾಯಕ ನಮ್ಮ ಯೇಸು ಆಗಿದ್ದಾನೆ. ನಿರಂತರ 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 ಸ್ತುತಿ ಹೊಂದತಕ್ಕ. ಆದರೆ ನಮ್ಮ ಮಧ್ಯದಲ್ಲಿ ಅನೇಕ ಕರೆಕ್ಷನ್ಗಳು ಬೇಕು. ಅಂದರೆ ನಾವು ನಮ್ಮ ಏನು ಹೇಳ್ತಾರೆ, ಒಂದು ಮಗು ಹುಟ್ಟಿದ ಮೇಲೆ ಒಂದೇ ಸದ್ದು ನಡೆಯಲ್ಲ. ಅದಕ್ಕೆ ತುಂಬ ಎದ್ದು ಬಿದ್ದು ಮೊಣಕಾಲು ಅಂಬೆಗಾಲು ಆದಮೇಲೆ ಮತ್ತೆ ನಡೆಯುತ್ತೆ. ಹಾಗೆ ಆರಾಧನೆಯಲ್ಲಿ ತುಂಬ ಕಲಿಯಲಿಕ್ಕೆ ತುಂಬ ವಿಷಯಗಳಿದೆ. ಆದರೆ ನಿಮ್ಮ ಅನುಭವದಲ್ಲಿ ನೀವು ಅನೇಕ ಸೇವಕರೊಂದಿಗೆ ಸೇವೆಯನ್ನು ಮಾಡಿದ್ದೀರಾ. ಅನೇಕ ರಾಜ್ಯದ ಅನೇಕ ಮೂಲೆಗಳಲ್ಲಿ ಹೋಗಿ ನಿಮ್ಮ ತಲಂತನ್ನು ನೀವು ದೇವರಿಗಾಗಿ ನೀವು ಸಮರ್ಪಣೆ ಮಾಡಿದ್ದೀರಾ. ಆರಾಧನೆಯಲ್ಲಿ ಇನ್ಸ್ಟ್ರೂಮೆಂಟಲ್ಲಿ ನೀವು ತುಂಬ ಸೇವಕರ ಜೊತೆ ನಾನು ನೋಡಿದ್ದೇನೆ ಮತ್ತು ಕೇಳಿದ್ದೇನೆ ಕೂಡ, ನಿಮ್ಮ ಜೊತೆಯಲ್ಲಿ ಇದ್ದು ನಾನು ನೋಡಿದ್ದೇನೆ. ಆದರೆ ಆರಾಧನೆಯಲ್ಲಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ತುಂಬ ಇಂಪಾರ್ಟೆಂಟಾ? ಖಂಡಿತವಾಗ್ಲೂ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಮ್ಯೂಸಿಕ್ ಇರೋದು ಬಂದು ಒಂದು ಸಪೋರ್ಟಿಗಾಗಿ ಅಷ್ಟೇ. ಸೊ ಅದು ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ದಿನಗಳಲ್ಲಿ ಅಂದರೆ ನಾನು ಅನೇಕ ಸೇವಕರೊಟ್ಟಿಗೆ ಅನೇಕ ವರ್ಷಿಪ್ ಲೀಡ್ರೊಟ್ಟಿಗೆ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಸೊ ಒಬ್ಬೊಬ್ಬರ ವರ್ಷಿಪ್ ಲೀಡ್ರ ವರ್ಷಿಪ್ ಸ್ಟೈಲ್ ಬಂದು ಡಿಫ್ರೆಂಟ್ ಆಗಿರುತ್ತೆ. ಖಂಡಿತ. ಸೊ ಯಾವಾಗ ಮ್ಯೂಸಿಕ್ ಇರೋದು ಬರೀ ನಮ್ಗೆ ಆರಾಧನೆಗೆ ಒಂದು ಸಪೋರ್ಟ್ ಆಗಿ ಅಷ್ಟೇ. ಯಾವುದೇ ಕಾರಣಕ್ಕೂ ಮ್ಯೂಸಿಷಿಯನ್ ಆದಂಥ ನಾವು ಪ್ರತಿಯೊಬ್ಬರೂ ಅದು ಮನಸ್ಸಲ್ಲಿ ಇಟ್ಕೋಬೇಕು. ಯಾವತ್ತೂ ಮ್ಯೂಸಿಕ್ ಬಂದು ವರ್ಷಿಪ್ಪನ್ನು ಓವರ್ಟೇಕ್ ಮಾಡಬಾರ್ದು. ಖಂಡಿತ ಅಲ್ಲ. ಸೊ ವರ್ಷಿಪ್ ಲೀಡ್ರನ್ನು ಓವರ್ಟೇಕ್ ಮಾಡಬಾರ್ದು, ವರ್ಷಿಪ್ಪನ್ನು ಓವರ್ಟೇಕ್ ಮಾಡಬಾರ್ದು. ವರ್ಷಿಪ್ಪನ್ನು ಇನ್ನೂ ಬ್ಯೂಟಿಫೈ ಮಾಡೋದಕ್ಕೆ, ಇನ್ನೂ ಅದರ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ನಾವು ಮ್ಯೂಸಿಕ್ನ ಸಪೋರ್ಟ್ ಮಾಡಬೇಕಷ್ಟೆ. ಸೊ ಇವತ್ತೇನಾಗಿದೆ, ಆಲ್ಮೋಸ್ಟ್ ಮ್ಯೂಸಿಕ್ ಬಂದು ಓವರ್ಟೇಕ್ ಆಗ್ತಾಯಿದೆ. ಯಾವಾಗ ಮ್ಯೂಸಿಕ್ ಓವರ್ಟೇಕ್ ಆಗುತ್ತೋ ಜನರ ಗಮನ ದೇವ್ರ ಮೇಲೆ ಇರಲ್ಲ, ದೇವ್ರ ಮೇಲೆ ದೃಷ್ಟಿ ಇರಲ್ಲ, ಮ್ಯೂಸಿಕ್ಕನ್ನು ಗಮನಿಸ್ತಾರೆ ಜನರು. ನಾವಲ್ಲಿ ಫೋಕಸ್ ಆಗ್ತೀವಿ ವಿನಃ ದೇವರಲ್ಲಿ ಫೋಕಸ್ ಆಗಲ್ಲ. ಸೊ ಆರಾಧನೆಯ ಗಂಭೀರತೆಯನ್ನು ನಾವು ಕಳ್ಕೊಬಿಡ್ತೀವಿ. ಇನ್ನು ಹೇಳೋದಾದರೆ ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಕೆಲವೊಬ್ರು ಮ್ಯೂಸಿಕ್ ಸ್ವಲ್ಪ ಜಾಸ್ತಿ ಇರಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಕೆಲವೊಬ್ರು ಮ್ಯೂಸಿಕ್ ಕಡಿಮೆ ಇದ್ದು ಜಸ್ಟ್ ನಮಗೆ ಸಪೋರ್ಟ್ ಆದರೆ ಸಾಕು ಅಂತಲೂ ಕೇಳೋರು ಇದ್ದಾರೆ. ಸೊ ಯಾವಾಗ ನಾವು ಮ್ಯೂಸಿಕ್ ಮೇಲೆ ಹೆಚ್ಚು ಗಮನ ಕೊಡ್ತೀವೋ ಅದೆಲ್ಲೋ ನಮ್ಮ ದೃಷ್ಟಿಯನ್ನು ದೇವರಿಂದ ಅದು ಕಳೆದು ನಾವು ಹೊರಗಡೆ ಬಂದುಬಿಡ್ತೀವಿ ಅನ್ನೋದು ನನ್ನ ಭಾವನೆ. ಅದು ಎಷ್ಟೋ ಕಡೆ ಸಭೆಗಳಲ್ಲಿ ಏನು ಇನ್ಸ್ಟ್ರೂಮೆಂಟ್ಗಳು ಇರೋದಿಲ್ಲ. ಹೌದು, ಕೆಲವು ಜನ ತುಂಬ ಹಳ್ಳಿಗಳಲ್ಲಿ ಸೇವೆ ಮಾಡ್ತಾರೆ. ಹೌದು, ಸೌಂಡ್ ಕೂಡ ಇರೋದಿಲ್ಲ. ಮ್ಯೂಸಿಕ್ ಬಿಡಿ, ಸೌಂಡ್ ಸಿಸ್ಟಮ್ ಮೈಕ್ ಕೂಡ ಹೌದು. ಆದರೂ ಅಲ್ಲಿ ಕೂಡ ದೇವರ ಪ್ರಸನ್ನತೆ ನಾವು ಕಾಣ್ತೇವೆ, ಅಥವಾ ಅಲ್ಲಿ ಅದ್ಭುತಗಳನ್ನು ಕಾಣ್ತೇವೆ. ಇದೇನಾಗಿದೆ ಅಂದರೆ ಮ್ಯೂಸಿಕ್, ಅದೇ ನೀವು ಹೇಳಿದಾಗೆ ಅದೇನು ದೇವರ ಪ್ರಸನ್ನತೆಗಿಂತ ಆರಾಧನಾ ನಾಯಕನಿಗಿಂತ ಅಥವಾ ಎಲ್ಲದಕ್ಕಿಂತ ಅದು ಓವರ್ಟೇಕ್ ಆದರೆ ಖಂಡಿತವಾಗಿಯೂ ಜನರು ದೇವರದ ಆರಾಧನೆ ಬಗ್ಗೆ ಬಿಟ್ಟು ಅವರ ಮನಸ್ಸು ಖಂಡಿತವಾಗಿ ಸ್ವಲ್ಪ ಹೌದೌದು, ಖಂಡಿತವಾಗ್ಲೂ ಅವರ ಗಮನ ಆ ಕಡೆ ಈ ಕಡೆ ಹೊರಟೋಗುತ್ತೆ. ಮ್ಯೂಸಿಕ್ನೇ ಗಮನಿಸ್ತಾರೆ. ಈಗ ನಾ ಎಷ್ಟೋ ಹಳ್ಳಿಗಳಿಗೆ ಹೋಗ್ತೀವಿ, ಎಷ್ಟೋ ಸಭೆಗಳಿಗೆ ಹೋಗ್ತೀವಿ. ಅಲ್ಲಿ ಜನ ಅವ್ರಿಗೆ ಗೊತ್ತಿರೋದು ಯಾವುದು, ಅವ್ರಿಗೆ ಮ್ಯೂಸಿಕ್ ಗೊತ್ತಿಲ್ಲ. ಮುಗ್ಧ ಜನ, ಅವ್ರು ಮುಗ್ಧವಾಗಿ ದೇವರನ್ನು ಆರಾಧಿಸ್ತಾ ಇರ್ತಾರೆ. ದೇವರಿಗೆ ಆ ಯಥಾರ್ಥವಾದಂಥ ಆರಾಧನೆಯೇ ಬೇಕು ವಿನಃ ನಾವು ಏನೋ
ನಮ್ಮ ಬುದ್ಧಿಶಕ್ತಿಯಿಂದಾಗಲಿ ಅಥವಾ ನಮ್ಮ ತಿಳುವಳಿಕೆಯಿಂದಾಗಲಿ ಅಥವಾ ಎಕ್ಸ್ಪೀರಿಯನ್ಸಿಂದಾಗಲಿ ನಾವು ಆರಾಧಿಸುವಂಥದ್ದು ಬೇಕಿಲ್ಲ ದೇವರಿಗೆ. ಅದು ಈಗ ನೀವು ಅನೇಕ ಅನೇಕ ಸೇವಕರ ಜೊತೆಯಲ್ಲಿ ನೀವು ಅನೇಕ ಕಡೆ ಟ್ರಾವೆಲ್ ಮಾಡಿದ್ದೀರಾ. ಆದರೆ ಒಂದು ಆರಾಧನೆ ಅಂದರೆ ಖಂಡಿತವಾಗಿ ಅದಕ್ಕೆ ನಮಗೆ ಸಿದ್ಧತೆ ಬೇಕೇ ಬೇಕು. ಎಷ್ಟು ಸಿದ್ಧತೆ ನಾವು ಮಾಡಬೇಕು ಅಂದರೆ ಒಂದು ಪ್ರಾಕ್ಟೀಸ್ ಡೈರೆಕ್ಟ್ ಬಂದು ಈಗ ಒಂದು ಪ್ರೊಫೆಷನಲ್ ಆದರೆ ಒಬ್ಬರು ಎಲ್ಲ ಬಗ್ಗೆ ಗೊತ್ತಿರ್ತದೆ, ಮ್ಯೂಸಿಕ್ ಬಗ್ಗೆ ಗೊತ್ತಿರ್ತದೆ ಒಬ್ಬರು ಆರಾಧನಾ ನಾಯಕನಿಗೆ. ನೀವು ಕೂಡ ಅನೇಕ ಆರಾಧನೆಗೆ ಲೀಡ್ ಮಾಡಿದ್ದೀರಾ, ಪ್ಲಸ್ ಅನೇಕ ದೊಡ್ಡ ದೊಡ್ಡ ಸೇವಕರ ಜೊತೆಯಲ್ಲಿ ಆರಾಧನೆಯನ್ನು ಲೀಡ್ ಮಾಡಲಿಕ್ಕೆ ಸಹಾಯ ಮಾಡಿದ್ದೀರಾ. ಎಷ್ಟು ಸಿದ್ಧತೆಗಳು ಬೇಕಾಗ್ತದೆ? ಖಂಡಿತವಾಗ್ಲು ಆರಾಧಿಸೋ ಪ್ರತಿಯೊಬ್ಬರೂ ನಾವು ಒಂದು ಗಮನದಲ್ಲಿ ಇಟ್ಕೋಬೇಕು, ಭಾನುವಾರ ಒಂದು ದಿನ ಮಾತ್ರ ಆರಾಧನೆ ಅಲ್ಲ, ಉಳಿದ 6 ದಿನ ನಾವು ಅದಕ್ಕೆ ಸಿದ್ಧರಾದರೆ ಮಾತ್ರ 7ನೇ ದಿನ ನಾನು ಸಭೆಯೊಟ್ಟಿಗೆ ಸೇರಿ ಆರಾಧಿಸೋದಕ್ಕೆ. ಒಂದು ದಿನದಲ್ಲಿ ನಾನು ಬಂದು ಡೈರೆಕ್ಟಾಗಿ ಬಂದು ನಿಂತು ನಾನು ಸಭೆಯೊಟ್ಟಿಗೆ ಸೇರಿ ಆರಾಧಿಸೋಕ್ಕಾಗಲ್ಲ. ಮೊದಲನೇದಾಗಿ ವೈಯಕ್ತಿಕವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಅವರವರ ಪರ್ಸ್ನಲ್ ವರ್ಷಿಪ್ ಇರಬೇಕು. ಸೊ ಪರ್ಸ್ನಲ್ ವರ್ಷಿಪ್ ಇದ್ದಾಗ ಮಾತ್ರ ಅವರು ಕಾಂಗ್ರಿಗೇಷನ್ ಒಟ್ಟಿಗೆ ಸಭೆಯೊಟ್ಟಿಗೆ ಸೇರಿ ಆರಾಧಿಸೋದಕ್ಕೆ, ಇಲ್ಲಾಂದರೆ ಆರಾಧಿಸೋದಕ್ಕೆ ಆಗೋದಿಲ್ಲ. ಸೊ ಪ್ರಿಪ್ರೇಷನ್ ಅಂತ ಬಂದಾಗ 6 ದಿನ ನಮ್ಮ ಜೀವಿತ ಹೇಗಿದೆ ಅನ್ನೋದನ್ನು ದೇವರು ನಮ್ಮನ್ನು ನೋಡ್ತಾ ಇರ್ತಾರೆ. ಎರಡನೇದಾಗಿ ನಮ್ಮನ್ನು ನೋಡುವಂಥ ವ್ಯಕ್ತಿಗಳು ಅನೇಕ ಜನರು, ಅನೇಕ ಸಾವಿರಾರು ಕಣ್ಣುಗಳು ನಮ್ಮನ್ನು ನೋಡ್ತಾ ಇರ್ತೀವಿ. ದೇವರ ಮುಂದೆನೂ ನಾನು ಸಾಕ್ಷಿಯಾಗಿರಬೇಕು, ಮನುಷ್ಯರ ಮುಂದೆನೂ ನಾನು ಸಾಕ್ಷಿಯಾಗಿರಬೇಕು. ಇದೇ ಇಂಪಾರ್ಟೆಂಟ್ ಆದಂಥ ಸಿದ್ಧತೆ, ನಮ್ಮ ಸಾಕ್ಷಿ, ನಮ್ಮ ಜೀವನ. ಎರಡನೇದು ನನ್ನ ವೈಯಕ್ತಿಕವಾದಂಥ ಪ್ರಾರ್ಥನೆ, ದೇವರೊಟ್ಟಿಗಿನ ಸಂಬಂಧ. ಖಂಡಿತವಾಗಿ. ಸೊ ಇದು ಎರಡೂ ಸಿದ್ಧತೆಗೆ ಬರುತ್ತೆ. ಸೊ ಈ ಸಿದ್ಧತೆ ಇಲ್ಲದೇರ ನಾವು ಅಲ್ಲಿ ಬಂದು ಸ್ಟೇಜ್ ಮೇಲೆ ನಿಲ್ಲೋದಕ್ಕಾಗಲಿ ಅಥವಾ ಸಭೆಯೊಟ್ಟಿಗೆ ಸೇರಿ ಆರಾಧಿಸೋದಕ್ಕಾಗಲಿ ಸಾಧ್ಯ ಇಲ್ಲ. ಇನ್ನೂ ಹೇಳಬೇಕಂತೇಳಿದ್ರೆ ಈಗ ಮ್ಯೂಸಿಷಿಯನ್ ಆಗಿ ಅಥವಾ ನಾನೊಂದು ಮ್ಯೂಸಿಷಿಯನ್ ಆಗಿ ನಾನು ಅನೇಕರೊಟ್ಟಿಗೆ ಸೇವೆ ಮಾಡ್ಬೇಕಾದ್ರೆ ಏನಂದರೆ ಟೀಮಿಗೆ, ನಮ್ಮೆಲ್ಲರಿಗೂ ಟೀಮಾಗಿ ಒಮ್ಮನಸ್ಸಿರಬೇಕು. ಖಂಡಿತ. ವರ್ಷಿಪ್ ಲೀಡರ್ಗೆ, ಮ್ಯೂಸಿಷಿಯನ್ಸ್ಗೆ, ಕ್ವೈರಿಗೆ 3 ಜನಕ್ಕೂ ಒಮ್ಮನಸ್ಸಿರಬೇಕು. ಆ ಒಮ್ಮನಸ್ಸಿಲ್ಲದೆ ಇದ್ದರೆ ಅವರು ಒಂದು ಹಾಡ್ತಾ ಇರ್ತಾರೆ, ನಾನೊಂದು ಮನಸ್ಸಿಂದ ನಾನು ಬಾರಿಸ್ತಾ ಇರ್ತೀನಿ, ಕ್ವೈರು ಇನ್ನೊಂದು ಮನಸ್ಸಿಂದ ಇದು ಮಾಡ್ತಾ ಇರ್ತಾರೆ. ಸೊ ಒಮ್ಮನಸ್ಸು ಯಾವಾಗ ಬರುತ್ತೆ ಅಂದರೆ ಆ ಒಮ್ಮನಸ್ಸನ್ನು ಹುಟ್ಟಿಸೋದು ದೇವರಾತ್ಮನು ಮಾತ್ರ. ನನ್ನ ದೇವರ ಸಂಬಂಧ, ನನಗೆ ದೇವರಾತ್ಮನೊಟ್ಟಿಗೆ ಒಳ್ಳೆಯ ಒಡನಾಟ ಇದ್ದರೆ, ಒಳ್ಳೆಯ ಫೆಲೋಶಿಪ್ ಇದ್ದರೆ, ದೇವರಾತ್ಮನೊಟ್ಟಿಗೆ ಒಳ್ಳೆಯ ಕನೆಕ್ಷನ್ ಇದ್ದರೆ, ಆಗ ದೇವರಾತ್ಮನ ಏನು ಮಾಡ್ತಾರೆ, ನಮ್ಮೆಲ್ಲರಿಗೂ ಒಂದೇ ಮನಸ್ಸನ್ನು ಕೊಡ್ತಾರೆ. ಆ ಒಮ್ಮನಸ್ಸಿದ್ದಾಗ ಮಾತ್ರ ದೇವರು ಆ ಒಮ್ಮನಸ್ಸಿರುವಂಥ ಜಾಗದಲ್ಲಿ, ಸೊ 2-3 ಸೇರಿ ಬಂದಾಗ ದೇವರು ಆ ಜಾಗದಲ್ಲಿ ಇಳಿದು ಬರ್ತಾರೆ ಎಂಬುದಾಗಿ ನಾವು ವಾಕ್ಯ ನೋಡ್ತೀವಿ. ಆದರೆ ಒಮ್ಮನಸ್ಸಿನಿಂದ ಸೇರಿದಾಗ ಮಾತ್ರ, ಒಮ್ಮನಸ್ಸಿನಿಂದ ನಾವು ಪ್ರಾರ್ಥಿಸಿದಾಗ ಮಾತ್ರ ಆ ಪ್ರಾರ್ಥನೆಗೆ ಉತ್ತರ, ಒಮ್ಮನಸ್ಸಿನಿಂದ ನಾವು ಸೇರಿ ಆತನನ್ನು ಸ್ತುತಿಸಿದಾಗ ಮಾತ್ರ ಆತನ ನಾಮ ಮಹಿಮೆ ಹೊಂದುತ್ತದೆ. ಆದರೆ ನಾನು ಕೆಲವು ಕಡೆ ತುಂಬ ಆರಾಧನೆಗಳನ್ನು ನೋಡಿದ್ದೇನೆ. ಅಂದರೆ ಸಂಡೇಯಲ್ಲಿ ತುಂಬ ಮಿಸ್ಟೇಕ್ಗಳಾಗೋದು, ಸ್ಕೇಲ್ ರಾಂಗು ಅಥವಾ ಟೆಂಪೋ ಇರ್ಬೋದು, ಅಥವಾ ಕೀಬೋರ್ಡ್ನವ್ರು ಒಂದು ಸ್ಕೇಲಲ್ಲಿ ಹೋಗ್ತಿದ್ದಾರೆ, ವರ್ಷಿಪ್ ಲೀಡರ್ ಒಂದು ಸ್ಕೇಲಲ್ಲಿ ಹೋಗ್ತಾ ಇದ್ದಾರೆ. ತುಂಬ ಕಡೆ ಆಗ್ತಾ ಇದೆ. ಅದನ್ನು ನೋಡಿ ನಾವು ನೆಕ್ಸ್ಟಲ್ಲಿ ಖಂಡಿತವಾಗಿ ನಮ್ಮ ಕರೆಕ್ಷನ್ ಮಾಡ್ಕೊಳ್ಬೇಕು. ಆ ಬಗ್ಗೆ ಅದಕ್ಕೆ ನೀವೇನು ಹೇಳಲಿಕ್ಕೆ ಬಯಸ್ತಾರೆ ಅಂದರೆ, ನಾನು ಹೇಳೋದೇನೆಂದರೆ ಅದಕ್ಕೆ ಸಿದ್ಧ. ನೀವು ಹೇಳಿದ್ರಿ ಒಂದು ಮನಸ್ಸು ಬೇಕು, ಖಂಡಿತ ನಮ್ಮ ವೈಯಕ್ತಿಕ ಪ್ರಾರ್ಥನೆ ಬೇಕು, ಖಂಡಿತ ಅದೆಲ್ಲ ಇದ್ರೂ ಕೂಡ ನಮ್ಮ ಆರಾಧನೆಗೆ ಸಿದ್ಧತೆ ಅಂತ ಹೇಳಿದ್ರಿ ನೀವು. ಸಿದ್ಧತೆ ಅಂದಮೇಲೆ ಅದರಲ್ಲಿ ಎಲ್ಲ ಬಂತು. ನಿಮ್ಮ ವೈಯಕ್ತಿಕ ನೀವು ಆರಾಧನೆ ಪ್ರಾಕ್ಟೀಸ್ ಮಾಡ್ತೀರಿ, ಅಥವಾ ಆ ಜಾಗದಲ್ಲಿ ಈಗ ನಾಳೆ ಆರಾಧನೆ ಆಗ ನಾವು ಎಷ್ಟು ಮೊದಲು ಹೇಗೆ ಡೈಲಿ ಪ್ರಾಕ್ಟೀಸ್ ಮಾಡಬೇಕಾಗ್ತದ ಅದೊಂದು ಬೆಸ್ಟ್. ಯಾಕಂದರೆ ಈ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಲೈವ್ ಹೋಗ್ತಾ ಇರ್ತದೆ. ತುಂಬ ಜನ, ನಮಗೆ ಆಸೆ ತುಂಬ ಜನ ನೋಡಬೇಕು, ತುಂಬ ವ್ಯೂಸ್ ಆಗಬೇಕು, ಅದು ನಮ್ಗೆ ಎಲ್ಲರಿಗೂ ಆಸೆ. ತುಂಬ ಜನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಅಂದರೆ ಯಾವಾಗ ಅದನ್ನು ಬೆಸ್ಟ್ ಇದ್ದದನ್ನು ಜನರು ನೀವು ಹೇಳಬೇಕಂತಲ್ಲ, ಅವ್ರು ಮಾಡೇ ಮಾಡ್ತಾರೆ. ಆಗ ನಮ್ಮ ತಪ್ಪಿರುವಾಗ ಜನರು ಅದಕ್ಕೆ ಖಂಡಿತವಾಗಿ ಯಾವುದೇ ಅಂತ ಹೇಳ್ತಾರೆ ಅದಕ್ಕೆ ಒಂದು ಮುಟ್ಲಿಕ್ಕೆ ಹೋಗಲ್ಲ. ಅದು ಬೆಸ್ಟ್ ಮಾಡಬೇಕಾದ್ರೆ ನಮ್ಮ ಸಿದ್ಧತೆ ಹೇಗಿರಬೇಕು? ಖಂಡಿತ ಒಂದು ಸಿದ್ಧತೆ, ಈಗ ನಾನು ಆತ್ಮಿಕವಾದಂಥ ಸಿದ್ಧತೆ ಒಂದು ಹೇಳಿದ್ರಿ. ಸೊ ಈ ಸಿದ್ಧತೆ ನೀವು ಕೇಳಿದಂಥದ್ದು ಟೆಕ್ನಿಕಲ್ ಆದಂಥ ವಿಷಯ. ಸೊ ಸಣ್ಣ ವಯಸ್ಸಿಂದ ನಾನು 6th ಸ್ಟ್ಯಾಂಡರ್ಡ್ ಓದಬೇಕಾದ್ರಿಂದ ನಾನು ಚರ್ಚ್ನ ವರ್ಷಿಪ್ ಟೀಮಲ್ಲಿದ್ದೀನಿ. ಸೊ ನನಗೆ ಪ್ರಾರಂಭದಲ್ಲಿ ನಮ್ಮ ಪಾಸ್ಟರ್ ಹೇಳ್ಕೊಟ್ಟಂಥ ವಿಷಯ ಏನು ಅಂದರೆ, ಸೊ ಎವ್ರಿ ಸ್ಯಾಟರ್ಡೇ ನಮಗೇನು ನಾವು ವರ್ಷಿಪ್ ಟೀಮ್ ಅವರು ನಾವೇನು ಮಾಡ್ತಾಯಿದ್ವಿ, ನಾವು ಕೂಡಿ ನಾವೆಲ್ಲರೂ ಸೇರಿ ಬಂದು, ಸಂಜೆ ಸೇರಿ ಬಂದು 1 ಗಂಟೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡ್ತಿದ್ವಿ. ಸೊ ಅದು ನಮ್ಮಲ್ಲಿ ಒಂದು ಮನಸ್ಸನ್ನು ಹುಟ್ಟಿಸ್ತಾ ಇತ್ತು. ಎರಡನೇದಾಗಿ ನಾಳೆಗೆ ನಾವೇನು ಹಾಡಬೇಕು, ಯಾಕಂದ್ರೆ ನಾವು ಯಾರು ಪ್ರೊಫೆಷ್ನಲ್ ಯಾರು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋರಲ್ಲ, ಯಾರು ಪ್ರೊಫೆಷ್ನಲಿಸ್ಟ್ ಅಲ್ಲ ಆಗ. ಸೊ ಪ್ರೊಫೆಷ್ನಲಿಸ್ಟ್ ಆಗದೆ ಹೋದ್ರೂ
ಪ್ರತಿ ಒಂದು ಆರಾಧನೆಗೆ ಮುಂಚೆ ಟೆಕ್ನಿಕಲ್ ಆಗಿ ನಾವು ಪ್ರಾಕ್ಟೀಸ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಸೊ ಜೀವನ ಪೂರ್ತಿ ನಮಗೆ ಕಲಿಯೋವಂಥದ್ದು ಇದ್ದೇ ಇರುತ್ತೆ. ಒಂದಲ್ಲ ಒಂದು ನಾವು ಕಲೀಲೇಬೇಕು. ಎವ್ರಿ ಡೇ ನಾವು ಇಂಪ್ರೂವ್ ಮಾಡ್ಬೇಕಂತ ಹೇಳಿದ್ರೆ ನಾವು ಪ್ರತಿದಿನ ಅದು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೇ ಸಾಧ್ಯ. ಸೊ ನಾವು ಕೊಯರಾಗಿ ನಾವು ಒಟ್ಟಾಗಿ ಟೀಮಾಗಿ ಸೇರಿ ನಾವೇನು ಮಾಡ್ತಾಯಿದ್ವಿ, ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾಯಿದ್ವಿ. 1 ಗಂಟೆ 2 ಗಂಟೆ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಯಾಕಂದರೆ ಪ್ರತಿದಿನ ಎಲ್ಲರೂ ಸೇರಿ ಬರೋಕ್ಕಾಗಲ್ಲ, ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ಕೆಲಸ ಇರುತ್ತೆ. ವಾರದಲ್ಲಿ 1 ದಿನ ನಾವು ಬಿಡುವು ಮಾಡಿಕೊಂಡು 1 ಗಂಟೆ ಪ್ರಾರ್ಥನೆಗೆ 1 ಗಂಟೆ ಪ್ರಾಕ್ಟೀಸಿಗೆ ನಾವು ಖಂಡಿತವಾಗ್ಲೂ ಆ ಸಮಯ ಮೀಸಲಿಟ್ಟರೆ ಮಾತ್ರ ಅಲ್ಲಿ ಆನ್ ಸ್ಟೇಜ್ ದೇವರು ಅವಾಗ ನಮ್ಮ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲವನ್ನು ದೇವರು ಕೊಡ್ತಾರೆ. ಖಂಡಿತ ಅದೇ ನಾನು ಹೇಳಿಕೆ. ಯಾಕಂದರೆ ಪ್ರಾರ್ಥನೆ ನಿಜ ಬೇಕೇ ಬೇಕು. ಇಲ್ಲಾಂದರೆ ನಮಗೆ ಖಂಡಿತವಾಗಿ ನಮಗೆ ಎಲ್ಲದಕ್ಕೆ ಸಫಲತೆಯನ್ನು ದೇವರು ಕೊಡ್ತಾನೆ. ಮತ್ತು ನಮ್ಮ ಬದಲಿ ದೇವರು ಖಂಡಿತ ಇರ್ತಾನೆ. ಮತ್ತು ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಾವು ಹೇಗೆ ದೇವರೊಟ್ಟಿಗೆ ಇರ್ತೇವೆ, ದೇವರು ಖಂಡಿತವಾಗಿ ಅಭಿಷೇಕ ಆತ್ಮಕ್ಕೆ ಸುರಿಸ್ತಾನೆ ಖಂಡಿತ. ಆದರೆ ನೀವು ಹೇಳಿದ್ರಲ್ಲ, ಪ್ರಾರ್ಥನೆ ಜೊತೆಯಲ್ಲಿ ಪ್ರಾಕ್ಟೀಸ್ ಕೂಡ 100% ಬೇಕೇ ಬೇಕು. ತುಂಬ ಕಡೆ ನಾವು ನೋಡ್ತೇವೆ, ಒಂದೊಂದು ಕಡೆಗಳಲ್ಲಿ ಕಾನ್ಸರ್ಟ್ ಮಾಡಿ ದೊಡ್ಡ ನಾನು ನೋಡಿದೆ. ನನ್ನ ಒಂದು ಅಷ್ಟು ಅನುಭವ ಇಲ್ಲ, ಆದರೂ ಕೂಡ ಪ್ರಾಕ್ಟೀಸ್ಗೆ ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ ತುಂಬ ಜನ. ಅಂದರೆ ನಾವು ಯಾರು ಕೂಡ ಹಾಳಾಗಬೇಕಂತ ಯಾರು ಇದು ಮಾಡಲ್ಲ. ಅಂದರೆ ಬೆಸ್ಟ್ ಇದರಿಂದ ಆರಾಧನೆ ಒಳ್ಳೆ ಬರಬೇಕು. ದೇವರ ಹತ್ರ ಪ್ರಾರ್ಥನೆ ಕೂಡ ಅದೇ, ದೇವರ ಸಂಡೆ ಆರಾಧನೆ ಒಳ್ಳೆ ಆಗಬೇಕು, ಎಲ್ಲರಿಗೂ ಇಷ್ಟ ಆಗಬೇಕು, ದೇವರು ನಿನ್ನ ಪ್ರಸನ್ನತೆ ಅನುಭವಿಸಬೇಕು. ಆದರೆ ಏನಾಗ್ಬಿಟ್ಟಿದೆ ಅಂದರೆ ಅದೇ ನೀವು ಹೇಳಿದಲ್ಲ, ಮ್ಯೂಸಿಕ್ ಜಾಸ್ತಿ ಆಗಿ ಆ ಜನರು ಅದೇ ಇದರಲ್ಲಿ ಜಾಸ್ತಿ ಶಬ್ದ ಜಾಸ್ತಿ ಆದರೆ ಜಾಸ್ತಿ ಅಭಿಷೇಕ ಆ ಥರ. ಈಗ ಏನಂದರೆ ಇವತ್ತು ಅದು ಹೇಗೆ ಹೇಳೋದು ಅಂತೇಳಂದರೆ, ಇವತ್ತು ಜನರು ಹೇಗಾಗಿದೆ ಅಂದರೆ ಪ್ಯಾಂಪರ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಹೇಗೆ ಹೇಳ್ತಾರೆ ಗೊತ್ತಿಲ್ಲ, ಇಂಗ್ಲೀಷಲ್ಲಿ ಪ್ಯಾಂಪರ್ಡ್ ಅಂತ ಹೇಳ್ತಾರೆ. ಜನರು ಏನಾಗಿದ್ದಾರೆ, ಇದಕ್ಕೆ ಅಭ್ಯಾಸ ಆಗಿಬಿಟ್ಟಿದ್ದಾರೆ. ಸೊ ಮ್ಯೂಸಿಕ್ ಫಾಸ್ಟಾಗಿ ಪ್ಲೇ ಮಾಡಿದ್ರೆ ದೇವರ ಆತ್ಮನ ಇಳಿದ್ರು. ಇವತ್ತು ಆ ಒಂದು ಮೈಂಡ್ಸೆಟ್ಟಲ್ಲಿ ಜನರಾಗಲಿ ಅಥವಾ ವರ್ಷಿಪ್ ಲೀಡ್ ಮಾಡಬೇಕಾರಾಗಲಿ ಟೆಂಪೋ ಸ್ಪೀಡ್ ಮಾಡಿ ಹೇಳ್ತಾರೆ. ಸೊ ದೇವರಾತ್ಮನು ಮ್ಯೂಸಿಕ್ ಪ್ಲೇ ಮಾಡೋದ್ರಲ್ಲಿ ಇಳಿಯಲ್ಲ. ಖಂಡಿತ ದೇವರಾತ್ಮನ ಎಲ್ಲಿ ಇಳಿದು ಬರ್ತಾರೆ, ದೇವರಾತ್ಮನ ಎಲ್ಲಿ ಚಲಿಸ್ತಾರೆ, ಎಲ್ಲಿ ಕಾರ್ಯ ಮಾಡ್ತಾರೆ ಅಂದರೆ, ಯಾರ ಜೀವಿತ ಕರ್ತನಿಗಾಗಿ ಒಪ್ಪಿಸಿಕೊಡಲ್ಪಟ್ಟಿರುತ್ತೋ ಅವರ ಮಧ್ಯದಲ್ಲಿ ಮಾತ್ರ ದೇವ್ರು ಚಲಿಸ್ತಾರೆ. ಒಂದು ಮಾತನ್ನ ಈಗ ವರ್ಷಿಪ್ ಲೀಡ್ ಮಾಡ್ಬೇಕಾದ್ರೆ ಎಲ್ಲರೂ, ನಾನು ಸಹ ಹೇಳ್ತೀನಿ, ಎಲ್ಲರೂ ವರ್ಷಿಪ್ ಲೀಡ್ ಮಾಡ್ಬೇಕಾದ್ರೆ ಹೇಳ್ತೀವಿ, ಆರಾಧನೆಯಲ್ಲಿ ಬಿಡುಗಡೆ ಉಂಟು, ನೀವು ಕೈ ತಟ್ಟಿ ಕೈ ಎತ್ತಿ ಮೊಣಕಾಲೂರಿ ಆರಾಧಿಸಿ ಅದನ್ನು ಹೇಳ್ತೀವಿ. ಸೊ ಅದು ಹೇಳಿದಾಗ ಜನರು ಏನು ಮಾಡ್ತಾರೆ, ಅವರು ಚಪ್ಪಾಳೆ ತಟ್ತಾರೆ, ಕೈ ಎತ್ತುತ್ತಾರೆ. ಆದರೆ ಅದರ ಇನ್ನೊಂದು ಪದವನ್ನು ನಾವು ಬಿಟ್ಬಿಟ್ಟಿದ್ದೀವಿ. ಒಂದು ಸೇವಕರು ಹೇಳಿದಂಥ ಮಾತದು, ಡೆಲಿವರೆನ್ಸ್ ಇಸ್ ನಾಟ್ ಇನ್ ವರ್ಷಿಪ್ ಬಟ್ ಡೆಲಿವರೆನ್ಸ್ ಇಸ್ ಇನ್ ಒಬಿಡಿಯಂಟ್ ವರ್ಷಿಪ್. ಅಂದರೆ ಆರಾಧನೆಯಲ್ಲಿ ಬರೀ ಆರಾಧನೆಯಲ್ಲಿ ಮಾತ್ರ ಬಿಡುಗಡೆ ಇಲ್ಲ, ವಿಧೇಯತೆಯೊಟ್ಟಿಗೆ ಆರಾಧಿಸಿದಾಗ ಮಾತ್ರ ಬಿಡುಗಡೆ ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಸೊ ಯಾವಾಗ ನಾವು ದೇವರಿಗೆ ನಮ್ಮ ನಮ್ಮ ಕಂಪ್ಲೀಟ್ ಇಷ್ಟಾರ್ಥ ಎಲ್ಲವನ್ನು ನಾವು ಬಿಟ್ಕೊಟ್ಟು ಆತನ ಚಿತ್ತವನ್ನು ಮಾಡೋದಕ್ಕೆ ಯಾವಾಗ ನಾವು ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆರಾಧಿಸ್ತೀವೋ ಆಗ ದೇವರು ಏನು ಮಾಡ್ತಾರೆ, ಆ ಆರಾಧನೆಯನ್ನು ಸ್ವೀಕರಿಸ್ತಾರೆ, ಆರಾಧನೆಯನ್ನು ಮೆಚ್ಚುತ್ತಾರೆ. ಸೊ ಒಂದು ವಾಕ್ಯ ನೋಡೋದಾದರೆ ನಾವು ಕೀರ್ತನೆ 24ನೇ ಅಧ್ಯಾಯ 3ನೇ ವಾಕ್ಯ ನಾವು 3-4 ನಾವು ಓದಿದರೆ ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು, ಆತನ ಪರಿಶುದ್ಧ ಸ್ಥಳದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು, ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು. ಸೊ ಇಲ್ಲಿ 4 ಕಾರ್ಯ ನಾವು ನೋಡ್ತಾ ಇದ್ದೀವಿ. ಒಂದು ಆರಾಧನೆ ಅಂತ ಬಂದಾಗ ಈ 4 ವಿಷಯನ ಪ್ರತಿಯೊಬ್ಬರು ಆರಾಧಿಸೋ ಪ್ರತಿಯೊಬ್ಬರು, ಆ ವರ್ಷಿಪ್ ಲೀಡರ್ ಆಗಿರ್ಬೋದು, ಅದು ಕ್ವಯರ್ ಆಗಿರ್ಬೋದು, ಮ್ಯೂಸಿಷಿಯನ್ಸ್ ಆಗಿರ್ಬೋದು, ಸಭೆಯವರಾಗಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು, ಈ 4 ವಿಷಯ ನಾವು ಗಮನಿಸಬೇಕು. ಆರಾಧನೆ ಅಂತ ಬಂದಾಗ ಈ 4 ವಿಷಯ ನಮ್ಮಲ್ಲಿ ಇರಬೇಕಾಗುತ್ತೆ. ಒಂದು ಮೊದಲನೇದು ಶುದ್ಧವಾದಂಥ ಹೃದಯ. ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿ ಹೇಳ್ತಾರೆ, ಮನುಷ್ಯನ ಹೊರಗಿಂದ ಬರುವಂಥ ಕಾರ್ಯಗಳು ಮನುಷ್ಯನನ್ನು ಹೊಲಸು ಮಾಡ್ತಾ ಇಲ್ಲ, ಮನುಷ್ಯನ ಒಳಗಿಂದ ಬರುವಂಥ ಕಾರ್ಯಗಳೇ ಮನುಷ್ಯನನ್ನು ಹೊಲಸು ಮಾಡ್ತಿದೆ. ಮಾರ್ಕ 7ನೇ ಅಧ್ಯಾಯ 20-23ನೇ ವಾಕ್ಯದವರೆಗೂ ನಾವು ಓದಿದರೆ ಏನೇನು ಕಾರ್ಯಗಳೆಲ್ಲ ಒಳಗಿಂದ ಬರ್ತಾ ಇದೆ. ಆ ದೇವರು ನಮ್ಮ ಹತ್ರ ಬದಲಾಗಿ ನಮ್ಮ ಹತ್ರ ಏನನ್ನು ಕೇಳಲಿಲ್ಲ. ಇವತ್ತಿನವರೆಗೂ ದೇವ್ರು ನಮ್ಮ ಹತ್ರ ಕೇಳಿರೋದೇನು, ಚಿನ್ನ ಕೇಳಲಿಲ್ಲ, ಬೆಳ್ಳಿ ಕೇಳಲಿಲ್ಲ, ಯಾವುದನ್ನು ಕೇಳಲಿಲ್ಲ, ಹೃದಯದಲ್ಲಿ ಸ್ಥಾನ ಕೇಳಿದ್ದು. ಸೊ ಈ ಹೃದಯನ ದೇವ್ರಿಗೆ ಕೊಡಬೇಕು ಅಂತಲೇ ಕೇಳಿದ್ದು. ಈ ಹೃದಯದಿಂದ ಬರ್ತಿರೋಂಥ ಕಾರ್ಯಗಳೇ ನಮ್ಮನ್ನು ಹೊಲಸು ಮಾಡ್ತಾ ಇದೆ. ಸೊ ಈ ಕಾರ್ಯಗಳು ನಮ್ಮ ಒಳಗಡೆ ಇದೆ ಅಂದರೆ ದೇವರು ನಮ್ಮ ಒಳಗಡೆ ಇಲ್ಲ ಅಂತಾನೆ, ನಮ್ಮ ಹೃದಯವನ್ನು ನಾವು ಪರಿಪೂರ್ಣವಾಗಿ ದೇವ್ರಿಗೆ ಬಿಟ್ಟುಕೊಟ್ಟಿಲ್ಲ ಅಂತಲೇ ಅರ್ಥ. ಸೊ ಶುದ್ಧವಾದಂಥ ಹೃದಯ ಅಂತ ಬಂದಾಗ ನಾವು ದೇವರಿಗೆ ಯಾವತ್ತು ನಮ್ಮ ಕಾರ್ಯಗಳನ್ನೆಲ್ಲ ಬಿಟ್ಕೊಟ್ಟು ನನ್ನ ಪಾಪವನ್ನು ಸಂಪೂರ್ಣವಾಗಿ ಅದನ್ನು ನಾನು ಒಪ್ಪಿಸಿಕೊಟ್ಟು ಇನ್ನು ನನ್ನ ಒಳಗಡೆ ಇರುವಂಥ ಅಯೋಗ್ಯವಾದಂಥ ಕಾರ್ಯಗಳಿಗೆ ಪ್ರತಿದಿನವೂ ಪರಿಶುದ್ಧತೆ ಇಲ್ಲದೇ ನಾನು ಆರಾಧಿಸೋದಕ್ಕೆ ಆಗೋದಿಲ್ಲ.
ಸೊ ನನ್ನನ್ನು ನಾನು ಸಿದ್ಧಪಡಿಸ್ಕೋಬೇಕು ಅಂತ ಬಂದಾಗ ಮೊದಲನೇದು ನನ್ನ ಹೃದಯ ಶುದ್ಧವಾಗಬೇಕು. ಈ ಹೃದಯ ಸಂಪೂರ್ಣವಾಗಿ ದೇವ್ರಿಗೆ ಒಪ್ಪಿಸಿ ಕೊಡಲ್ಪಡಬೇಕು. ಎರಡನೇದಾಗಿ ಶುದ್ಧವಾದಂಥ ಹಸ್ತ ಅಂತ ನಾವು ನೋಡಿದ್ವಿ. ಶುದ್ಧ ಹಸ್ತ ಅಂತ ನೋಡಿದಾಗ ಒಬ್ಬರಿಗೊಬ್ಬರು ನಾವು ಸೇವೆಯ ಮನೋಭಾವನೆಯಲ್ಲಿರಬೇಕು, ಇನ್ನೊಬ್ಬರಿಗೆ ನಾವು ಸೇವೆ ಮಾಡಬೇಕು. ಸೊ ಕ್ಲೀನ್ ಹ್ಯಾಂಡ್ಸ್ ಅಂತ ಬಂದಾಗ ಸರ್ವಿಂಗ್ ಈಚ್ ಅದರ್ ಅಂತ ಹೇಳ್ತೀವಿ. ಒಬ್ಬರಿಗೊಬ್ಬರು ನಾವು ಸೇವೆ ಮಾಡಬೇಕು. ಸೇವೆಯ ಮನೋಭಾವನೆ ನನಗಿರ್ಬೇಕು, ಸೇವಕನ ಮನೋಭಾವನೆ ನನಗಿರಬೇಕು. ನಾವು ಸೇವೆಗೆ ಅಂತ ಬಂದಾಗ ಮೊದಲನೇ ವಿಷಯ, ಒಂದು ಸೆನ್ಸ್ ನನಗೇನಿರ್ಬೇಕಂದ್ರೆ ನಾನೊಬ್ಬ ಕೆಲಸದವನು, ಯಜಮಾನ ಅಲ್ಲ, ನಾನು ಕೆಲಸದವನು. ಇನ್ನೊಬ್ಬರಿಗೆ ನಾನು ಸೇವೆ ಮಾಡಬೇಕು, ಇನ್ನೊಬ್ಬರಿಗೆ ನಾನು ಕೆಲಸ ಮಾಡಬೇಕು. ನಾನು ಇನ್ನೊಬ್ಬರಿಂದ ಕೆಲಸ ತಗೋಬಾರ್ದು, ನಾನು ಇನ್ನೊಬ್ಬರಿಗೆ ಸೇವೆ ಮಾಡಬೇಕು. ಸೊ ಎರಡನೇ ವಿಷಯ ಅದು. ಅಯೋಗ್ಯವಾದಂಥ ಕಾರ್ಯಗಳಲ್ಲಿ ಮನಸ್ಸಿಡದೆ, ಅಂದರೆ ವ್ಯರ್ಥವಾದಂಥ ಕಾರ್ಯಗಳನ್ನ ಯೋಚನೆ ಮಾಡುವಂಥದ್ದು. ನಮ್ಮ ತಲೆ ತುಂಬ ಇವಾಗ ಕೆಲವೊಬ್ಬರ ಹತ್ರ ನಾವು ಮಾತಾಡಿದ್ರೆ ಅವ್ರು ಮಾತಾಡೋ ಮಾತಲ್ಲೇ ನಾವು ಕಂಡುಹಿಡಿದು ಬಿಡೋದು ಅವ್ರ ತಲೆಯಲ್ಲಿ ಏನಿದೆ ಅಂತ. ಬೇಡದೇ ಇರೋ ವಿಷಯ, ಅವ್ರದ್ದು ಹಿಂಗಾಯಿತು, ಇವ್ರ ಮನೇಲಿ ಹಂಗಾಯಿತು, ಅವರು ಈ ಥರ ಆಯ್ತಂತೆ, ಇವರು ಈ ಥರ ಮಾಡಿದ್ರಂತೆ, ಬರೀ ಬೇಡದೇ ಇರೋಂಥ ಮಾತುಗಳನ್ನೇ ಮಾತಾಡ್ತಾ ಇರ್ತಾರೆ. ಅವ್ರ ತಲೆ ತುಂಬ ಬರೀ ಬೇಡದೇ ಇರೋಂಥ ಮಾತುಗಳು ತುಂಬಿಕೊಂಡಿರುತ್ತೆ. ಆ ಬೇಡದೇ ಅದನ್ನ ವ್ಯರ್ಥವಾದಂತಹ ಮನಸ್ಸು, ವ್ಯರ್ಥವಾದ ಕಾರ್ಯಗಳಿಂದ ತುಂಬಿದಂಥ ಮನಸ್ಸು. ಸೊ ಇದು ಕ್ಲಿಯರ್ ಆಗಬೇಕು, ನಮ್ಮ ದೇಹ ಕ್ಲಿಯರ್ ಆಗಬೇಕು. ನಾಲ್ಕನೇದಾಗಿ ಯಾರನ್ನು ಮೋಸ, ಅಂದರೆ ನಾವು ಇಂಗ್ಲೀಷ್ ಬೈಬಲಲ್ಲಿ, ಮೆಸೇಜ್ ಬೈಬಲಲ್ಲಿ ನೋಡಿದರೆ ಮೆನ್ ಡೋಂಟ್ ಚೀಟ್, ವಿಮೆನ್ ಡೋಂಟ್ ಸೆಡ್ಯೂಸ್ ಅಂತ ಇದೆ. ಅಂದರೆ ಯಾರನ್ನು ಮೋಸಗೊಳಿಸಬಾರ್ದು ಮತ್ತು ಯಾರನ್ನು ಆಕರ್ಷಿಸಬಾರ್ದು. ಸೊ ಇವತ್ತು ಆರಾಧನೆಯಲ್ಲಿ ಏನಾಗ್ತಿದೆ ಅಂತಂದರೆ, ಈಗ ನಾನೊಂದು ಮ್ಯೂಸಿಷಿಯನ್ ಆಗಿ, ಸೊ ನಾವು ಎಲ್ಲರೂ ಮಾಂಸದಲ್ಲಿ ಜೀವಿಸ್ತಾ ಇರೋದ್ರಿಂದ ಅನೇಕ ಸಮಯ ನನ್ನನ್ನು ನಾನು ತೋರಿಸ್ಕೊಳೋದಕ್ಕೆ ಮ್ಯೂಸಿಕ್ ಸ್ವಲ್ಪ ಹಿಂಗೆ ಪ್ಲೇ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ನಮ್ಮನ್ನು ಗುರುತಿಸ್ತಾರೆ, ನಮ್ಮನ್ನು ನೋಡ್ತಾರೆ, ನಮ್ಮನ್ನು ಇದು ಮಾಡ್ತಾರೆ. ಹಾಡೋರೇ ಆಗಿರ್ಬೋದು, ಹಾಡಬೇಕಾದ್ರೆ ನಾನು ಈ ಒಳ್ಳೆ ಸ್ವರದಿಂದ ಹಾಡಿದ್ರೆ ನನ್ನನ್ನು ಗುರುತಿಸ್ತಾರೆ, ನನ್ನನ್ನು ನೋಡ್ತಾರೆ, ನಾನು ಒಳ್ಳೆ ಬಟ್ಟೆ, ನೀಟಾಗಿ ಡ್ರೆಸ್ ಆಗಬೇಕು, ಒಳ್ಳೆ ಬಟ್ಟೆ ಹಾಕಬೇಕು, ಶೂ ಹಾಕಬೇಕು, ಒಳ್ಳೆ ಶೂಟ್ ಹಾಕಬೇಕು. ನಮ್ಮ ತೋರಿಕೆಯಿಂದ ಜನರನ್ನು ಅಟ್ರ್ಯಾಕ್ಟ್ ಮಾಡೋಕೆ ನೋಡ್ತಾ ಇದ್ದೀವಿ. ನಾವು ಅಟ್ರ್ಯಾಕ್ಟ್ ಮಾಡೋವಂಥವ್ರು ಆಗಿರದೆ, ನಾವು ಕರ್ತನನ್ನು ನಮ್ಮ ಮುಂದೆ ಯಾವಾಗಲೂ ಯೇಸು ಸ್ವಾಮಿನ, ನಮ್ಮನ್ನು ನೋಡೋ ಪ್ರತಿಯೊಬ್ಬರು ನಮ್ಮಲ್ಲಿ ಯೇಸು ಸ್ವಾಮಿಯನ್ನೇ ನೋಡಬೇಕೇ ವಿನಃ ವಿಪಿನ್ನನ್ನು ಯಾರೂ ನೋಡಬಾರ್ದು. ಅನೇಕ ಸಭೆಗಳಲ್ಲಿ ಇದು ಆಗ್ತಾ ಇದೆ. ಯಾಕಂದರೆ ನಾನು ಹೇಳಬಾರ್ದು, ಆದರೂ ಹೇಳಬೇಕಾಗ್ತದೆ. ಯಾಕಂದರೆ ನಮ್ಮದು ಉದ್ದೇಶ ಕೂಡ ಇದೆ. ಇದೊಂದು ಆರಾಧನೆ ನಾಯಕನ ಒಂದು ಪಾತ್ರ ಏನು, ನಿಜವಾಗಿ ಆರಾಧನೆ ನಾಯಕನ ಪಾತ್ರ ಏನು, ಮತ್ತು ಅವನ ಆರಾಧನೆ ನಾಯಕ ಯಾವ ರೀತಿ ಅವನ ಟೀಮನ್ನು ಲೀಡ್ ಮಾಡುವಾಗ ಅವನ ಪಾತ್ರ. ಅಂದರೆ ನೀವು ಹೇಳಿದಾಗೆ ಒಬ್ಬೊಬ್ಬರಿಗೆ ಕರೆಕ್ಷನ್ ಆಗಲ್ಲ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನು ನಾವು ತಗ್ಗಿಸ್ಕೊಳ್ಳೇಬೇಕು. ಯಾಕಂದರೆ ಯಾರು ಕೂಡ ಉತ್ತಮರಾದ ಕೊಚ್ಕೊಳ್ಳಿಕ್ಕೆ ಯಾರಿಲ್ಲ, ದೇವರ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆ. ಹಾಗಾಗಿ ನಂದು ಕೇಳಬೇಕು, ನಾನು ಚೆನ್ನಾಗಿ ಬಾರಿಸಿದ್ದೆ, ನನ್ನ ಹಾಡು ಸ್ವರ ಚೆನ್ನಾಗಿದೆ, ಅದರ ಬಗ್ಗೆ ನೀವು, ಅಂದರೆ ಅದನ್ನು ಮಾಡೋದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಖಂಡಿತ ದೇವರು ತಲಂತೂ ಒಬ್ಬರಿಗಿಂತ ಒಬ್ಬೊಬ್ಬರಿಗೆ ವಿಚಿತ್ರವಾಗಿ ದೇವರು ಕೊಟ್ಟಿದ್ದಾನೆ. ಆದರೆ ಅದನ್ನು ಪ್ರದರ್ಶನ ಸರಿಯಾ ಅಂತ ನಾನು ಕೇಳ್ತಾ ಇದ್ದೇನೆ. ನನ್ನನ್ನು ನಾನು ಅದೇ ಈ ವಾಕ್ಯ. ಅದಕ್ಕೆ ಈ 4 ವಿಷಯ ನಾವು ಗಮನಿಸಬೇಕು ಅಂತ ಹೇಳ್ತೇವೆ. ಮೊದಲನೇದು, ನಮ್ಮ ಹೃದಯ ಶುದ್ಧವಾಗಿರಬೇಕು, ನಮ್ಮ ಕೈಗಳು ಶುದ್ಧವಾಗಿರಬೇಕು. ಮೂರನೇದಾಗಿ, ವ್ಯರ್ಥವಾದಂತಹ ಯೋಚನೆಯಾಗಲಿ, ವ್ಯರ್ಥವಾದಂಥ ಮಾತುಗಳಾಗಲಿ ನಮ್ಮ ಬಾಯಿಂದ ಬರಬಾರ್ದು. ಇಲ್ಲಿ ತಲೆಯಲ್ಲಿ ಏನಿರುತ್ತೋ, ನಾವು ವ್ಯರ್ಥವಾದಂಥ ಯೋಚನೆ ಮಾಡಿದಷ್ಟು ವ್ಯರ್ಥವಾದಂಥ ಮಾತು ನಮ್ಮ ಬಾಯಲ್ಲಿ ಬರುತ್ತೆ. ನಾಲ್ಕನೇದಾಗಿ, ಯಾರನ್ನು ನಾವು ಮೋಸಗೊಳಿಸಬಾರ್ದು, ಯಾವ ವಿಷಯದಲ್ಲಾಗಲಿ ನಾವು ಮೋಸಗೊಳಿಸಬಾರ್ದು, ವ್ಯಕ್ತಿಗಳನ್ನೂ ನಾವು ಮೋಸಗೊಳಿಸಬಾರ್ದು, ದೇವ್ರಿಗೆ ವಿರುದ್ಧವಾಗೂ ನಾವು ಮೋಸ ಮಾಡಬಾರ್ದು. ಆಮೇಲೆ ಯಾರನ್ನು ನಾವು ಅಟ್ರ್ಯಾಕ್ಟ್ ಮಾಡಬಾರ್ದು. ಈ ಅಟ್ರ್ಯಾಕ್ಟ್ ಮಾಡೋ ಕಾರ್ಯ ಯಾರು ಅಂತೇಳಂದರೆ ಸೈತಾನನೇ ಅಟ್ರ್ಯಾಕ್ಟ್ ಮಾಡೋವಂಥ ಕಾರ್ಯ ಮಾಡೋವಂಥದ್ದು. ಸೊ ದೇವರಾತ್ಮನ್ನು ಯಾವತ್ತೂ ನಾವು ವಾಕ್ಯ ನೋಡಿದರೆ, ತಂದೆಯಾದ ದೇವರು ಯೇಸು ಸ್ವಾಮಿಯನ್ನು ಮಹಿಮೆ ಪಡಿಸಿದ್ರು, ಯೇಸು ಸ್ವಾಮಿ ತಂದೆಯಾದ ದೇವರನ್ನು ಮಹಿಮೆ ಪಡಿಸಿದ್ರು, ಪರಿಶುದ್ಧಾತ್ಮನನ್ನು ಮಹಿಮೆ ಪಡಿಸಿದ್ರು, ಪರಿಶುದ್ಧಾತ್ಮನು ಮತ್ತು ಯೇಸು ಸ್ವಾಮಿಯನ್ನು ಮಹಿಮೆ ಪಡಿಸಿದ್ರು. ಅವ್ರು ಯಾರು ಆ ತ್ರಯೇಕತ್ವದಲ್ಲಿ ಯಾರು ತಮ್ಮ ಮಹಿಮೆಯನ್ನು ತಾವೇ ಇಟ್ಕೊಳ್ಳಿಲ್ಲ, ತಮ್ಮನ್ನು ಯಾರೂ ಪ್ರದರ್ಶಿಸಲಿಲ್ಲ. ದೇವರಿಗೆ ಎಲ್ಲ ಅರ್ಹತೆ ಇದ್ದರೂ ಸಹ ದೇವರು ತನ್ನನ್ನು ತಾನು ನಾನು ಹೆಚ್ಚು ಅಂತ ಎಲ್ಲೂ ಪ್ರದರ್ಶಿಸಲು, ತನ್ನ ಮಹಿಮೆಯನ್ನು ಇನ್ನೊಬ್ರಿಗೆ ಕೊಟ್ಟರು, ಇನ್ನೊಬ್ಬರ ಮಹಿಮೆಯನ್ನು ಇನ್ನೊಬ್ರಿಗೆ ಕೊಟ್ಟರು. ಇವತ್ತು ನಾವು ಆತನ ಮಕ್ಕಳಾಗಿದ್ಮೇಲೆ ನಮ್ಮ ತಂದೆ ಹೇಗಿದ್ದಾರೋ ನಾವು ಅದೇ ರೀತಿಯಾಗಿ ಇರಬೇಕಾಗುತ್ತೆ. ನಾವು ಆ ಮಹಿಮೆ ಇಟ್ಕೊಳ್ಳದೆ, ನಾವು ಚೆನ್ನಾಗಿ ಬಾರಿಸಿರ್ಬೋದು, ಚೆನ್ನಾಗಿ ಹಾಡಿರ್ಬೋದು, ಏನೇ ಮಾಡಿದ್ರು ಎಲ್ಲನೂ ನಾವು ದೇವ್ರಿಗಾಗಿ ಮಾಡಿದಾಗ ಯಾರು ಬಂದು ನಮ್ಗೆ ಈಗ ಹೇಳ್ತಾರೆ, ಬ್ರದರ್ ತುಂಬ ಚೆನ್ನಾಗಿ ಬಾರಿಸಿದ್ರಿ, ತುಂಬ ಚೆನ್ನಾಗಿ ಆಡಿದ್ರಿ ಹೇಳ್ತಾರೆ. ನಾವು ಹೇಳಿದಾಗ ನಾವು ಆ ಮಹಿಮೆನ ನಾವು ಇಟ್ಕೊಳ್ಳದೆ ಖಂಡಿತವಾಗ್ಲೂ ಅದನ್ನು ದೇವ್ರಿಗೆ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಸೂಪರಾಗಿ ಮಾತಾಡಿದ್ದೀರಾ. ಈಗ ಅನೇಕ ತುಂಬ ಮಕ್ಕಳು ಈ ದಿನಗಳಲ್ಲಿ ಸಭೆಗಳಲ್ಲಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಕಲಿತಿದ್ದಾರೆ. ಅವರಿಗೆ ಒಂದು ಉಪಯೋಗ ಆಗಲಿ ಅಂತ ನಮ್ಮ ಕಾರ್ಯಕ್ರಮ. ಆದರೆ ನೀವು ಏನನ್ನು ಹೇಳಲಿಕ್ಕೆ ಬಯಸ್ತೀರಾ?
ಬಿಗಿನರ್ಸ್ ಇದ್ದಾರೆ, ಅಂದರೆ ಹೇಗೆ ಅವರು ಹೇಗೆ ಆರಾಧನಾ ನಾಯಕರಿಗೆ ವಿಧೇಯರಾಗಿರ್ಬೇಕಾ? ಯಾಕಂದ್ರೆ ಆರಾಧನಾ ನಾಯಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಮ್ಯೂಸಿಷಿಯನ್ ಒಬ್ಬೊಬ್ರು ಇರ್ತಾರೆ. ಮ್ಯೂಸಿಷಿಯನ್ ಗೊತ್ತಿರೋದಿಲ್ಲ, ಆರಾಧನಾ ಲೈಕ್ ತುಂಬ ಎಕ್ಸ್ಪೀರಿಯನ್ಸ್ ಅವರು ಇರ್ತಾರೆ. ಅವ್ರಿಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಾ? ಸೊ ಈಗ ನೀವು ಹೇಳಿದ ಒಂದು ಕ್ಯಾಟಗರಿಗೆ ಬಂದರೆ, ಸೊ ನನ್ನ ಒಂದು ಅನುಭವನೇ ನಾನು ಹೇಳ್ತೀನಿ. ನಾನು ಪ್ರಾರಂಭಿಸ್ಬೇಕಾದ್ರೆ ನಾನು ಇವತ್ತಿನವರೆಗೂ ನಾನು ಆರು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತೀನಿ. 6 ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡಿದ್ರೂ ನಾನು ಯಾವ ಕ್ಲಾಸಿಗೆ ಹೋಗಲಿಲ್ಲ. ನಾನು ಕಲಿಯೋದಕ್ಕೆ ಹೇಗೆ ಇದಾಯಿತು ಅಂತ ಹೇಳಿದ್ರೆ, ನಮ್ಮ ಮನೇಲಿ ನನ್ನ ತಂದೆ ತಾಯಿ ಈಗ ಒಂದು 3 ವರ್ಷದಿಂದ ನನ್ನ ಮ್ಯೂಸಿಕ್ ನಾನು ಹೊರಗಡೆ ಹೋಗ್ತಿದ್ದೀನಿ ಅನ್ನೋ ಕಾರಣಕ್ಕೆ ಈಗ ಅವರು ಹೋಗ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಎಲ್ಲ ನನ್ನ ಮನೇಲಿ ತುಂಬ ವಿರೋಧ. ನನ್ನ ಸಭೆಯಲ್ಲಿ ಏನಾರ ಪ್ಲೇ ಮಾಡಿದ್ರೆ ನಾವು ಅಪ್ಪ ಬಂದು ಪಾಸ್ಟದ ಜಗಳ ಮಾಡೋರು, ಯಾಕೆ ಅವ್ನಿಗೆ ಅದೆಲ್ಲ ಪ್ಲೇ ಮಾಡೋಕ್ಕೆ ಕೊಡ್ತೀರಾ? ಬೇರೆ ಮಕ್ಕಳೆಲ್ಲ, ಬೇರೆ ತಂದೆ ತಾಯಿಗಳೆಲ್ಲ, ಅಯ್ಯೋ ನಮ್ಮ ಮಕ್ಕಳಿಗೆ ಯಾಕೆ ನೀವು ಚಾನ್ಸ್ ಕೊಡ್ತಾ ಇಲ್ಲ ಅಂತ ಕೇಳೋರು. ನಮ್ಮಪ್ಪ ನಾನು ಪ್ಲೇ ಮಾಡಿದರೆ ಯಾಕೆ ಅವ್ನಿಗೆ ಕೊಡ್ತಾ ಇದ್ದೀರಿ ನೀವು? ಅವ್ನು ಮನೇಲಿ ಕೆಲಸ ಮಾಡಲ್ಲ, ಇಲ್ಲೇ ಮನೇಲಿ ಯಾವಾಗಲೂ 24 ಗಂಟೆ ಅದು ಬಾರಿಸ್ತಾನೆ, ಟೇಬಲ್ ಮೇಲೆ ಬಾರಿಸ್ತಾನೆ, ಇದು ಮಾಡ್ತಾನೆ, ಅವ್ನಿಗೆ ಬರೀ ಅದೇ ಯೋಚನೆ ಇದೆ, ಬೇರೆ ಇನ್ನೇನು ಓದೋ ಬಗ್ಗೆ ಗಮನ ಹೋಗ್ತಾ ಇಲ್ಲ, ಬೇರೆ ಇದು ಮಾಡ್ತಾನೆ. ಸೊ ಈ ರೀತಿಯಾದಂಥ ಪರಿಸ್ಥಿತಿ ನನಗಿತ್ತು. ನನಗೆ ಕಲಿಯೋಂಥ ಅವಕಾಶನೇ ಇರಲಿಲ್ಲ. ನಾನು ನಮ್ಮ ಮನೇಲಿ ಎಷ್ಟು ಕೇಳಬೇಕೋ ಅಷ್ಟು ಕೇಳಿದೆ, ನನ್ನ ಕ್ಲಾಸಿಗೆ ಹಾಕಿ ನಾನು ಕಲಿಯೋಂಥ ಅವಕಾಶನೇ ಸಿಗಲಿಲ್ಲ. ಆದರೆ ನಾನು ದೇವ್ರ ಹತ್ರ ನಾನು ಹೇಗೆ ಪ್ರಾಕ್ಟೀಸ್ ಮಾಡಿದೆ ಅಂದರೆ, ಶನಿವಾರ ನಮ್ಮ ಸಾಂಗ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾನು ಪಕ್ಕದಲ್ಲಿ ನಿಂತು ನೋಡ್ತಾ ಇರ್ತಿದ್ದೆ ಅವ್ರು ಏನು ಪ್ಲೇ ಮಾಡೋರು ಅಂತ. ನಿಂತು ನೋಡಿ ಪಾಸ್ಟ್ರು ಮಲಗಿ ಆದಮೇಲೆ ನೈಟ್ 12 ಗಂಟೆ 1 ಗಂಟೆಗೆ ಕೀಬೋರ್ಡ್ ಆನ್ ಮಾಡಿ ಮೆಲೂ ಸೌಂಡ್ ಕೊಟ್ಟು ಕಿವಿನ ಕೀಬೋರ್ಡ್ ಹತ್ರ ಸ್ಪೀಕರ್ ಹತ್ರ ಇಟ್ಟು ಅವ್ರೇನು ಬಾರಿಸಿರೋರೋ ಅದು ನನಗೆ ನೋಟ್ಸ್ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ, ಅವ್ರೇನು ಪ್ಲೇ ಮಾಡೋರು ಎಷ್ಟು ಜ್ಞಾಪಕ ಇರುತ್ತೋ ಅದನ್ನೇ ತಿರುಗಿ ಒತ್ತಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ರಾತ್ರಿ ಇಡೀ ಇದೇ ರೀತಿ ಪ್ರಾಕ್ಟೀಸ್ ಮಾಡಿದೆ. ಮತ್ತು ನಮಗೆ ಬೆಳಗ್ಗೆ 5 ಗಂಟೆಗೆ ನಮಗೆ ಸಿದ್ಧತೆ ಪ್ರಾರ್ಥನೆ ಇರೋದು. 2 ಗಂಟೆ 3 ಗಂಟೆ ಮಲಗ್ತಾ ಇದೆ, ಮತ್ತು 4:15 ಎದ್ದು ಮತ್ತೆ ಚರ್ಚ್ ಎಲ್ಲ ಓಪನ್ ಮಾಡಿ ಮತ್ತೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟು ಪ್ರೇಯರ್ಗೆ ರೆಡಿ ಮಾಡಬೇಕಾಯ್ತು. ಇದೇ ರೀತಿಯಾಗಿ ನಾನು ಕಲ್ತಿದ್ದು. ಆದರೆ ನನಗೆ ಅವು ಯಾವ ವಿಷಯನೂ ಗೊತ್ತಿರಲಿಲ್ಲ. ಅನುಭವ ಇಲ್ದಿದ್ದಾಗ ನನ್ನನ್ನು ಗುರುತಿಸಿದ್ದು ನಮ್ಮ ಪಾಸ್ಟ್ರು. ಇವನು ಒಳಗಡೆ ಈ ತಲಾಂತ್ ಇದೆ, ದೇವರು ಇವನಿಗೆ ತಲಾಂತ್ ಕೊಟ್ಟಿದ್ದಾರೆ ಅಂತ ಗುರುತಿಸಿದ್ದು ಪಾಸ್ಟ್ರು. ಸೊ ಎಕ್ಸ್ಪೀರಿಯನ್ಸ್ ಇರೋವಂಥ ವ್ಯಕ್ತಿಗಳು ಏನು ಮಾಡಬೇಕು, ಮೊದಲನೇದಾಗಿ ಗುರುತಿಸ್ಬೇಕು ಅವ್ರ ಸಭೆಯಲ್ಲಿ ಯಾರಿಗೆ ಏನಿದೆ ಅನ್ನೋದನ್ನ ಖಂಡಿತವಾಗ್ಲೂ ಅವ್ರು ಗುರುತಿಸಿ. ನಾಯಕನ ಲಕ್ಷಣ ಏನಂದರೆ ಅದೇ, ಯಾರ ಒಳಗಡೆ ಏನು ಒಂದು ತಲಾಂತ್ ದೇವ್ರು ಇಟ್ಟಿದ್ದಾರೆ ಅನ್ನೋದನ್ನು ಗುರುತಿಸಿ ಅವ್ರನ್ನ ಆ ತಲಾಂತಲ್ಲಿ ಬೆಳೆಸೋದಕ್ಕೆ ನೋಡಬೇಕು. ತಮ್ಮ ಅನುಭವದಿಂದ ಅವ್ರು ಏನು ಕಲಿತಾರೋ, ಈಗ ನಾನು ಅದನ್ನು ಉಚಿತವಾಗೇ ಕಲಿತೆ, ಯಾವ ಕ್ಲಾಸಿಗೆ ಹೋಗಲಿಲ್ಲ, ಯಾವ ಹಣ ಕೊಡಲಿಲ್ಲ, ಉಚಿತವಾಗೇ ಕಲಿತೆ. ನಾನು ಇವತ್ತಿಗೂ ಯಾರಿಗಾನ ಹೇಳ್ಕೊಡ್ಬೇಕಾದ್ರೆ ನಾನು ಅದನ್ನು ಫ್ರೀಯಾಗೇ ಹೇಳ್ಕೊಡ್ತೀನಿ. ಯಾವತ್ತೂ ಅವ್ರ ಹತ್ರ ಕ್ಲಾಸಿಗೆ ದುಡ್ಡು ತೊಗೊಳಲ್ಲ ಅಥವಾ ಏನು ಇದು ಮಾಡಲ್ಲ, ಉಚಿತವಾಗೇ ಹೇಳ್ಕೊಡ್ತೀನಿ. ಸೊ ನನ್ನ ಹತ್ರ ಇರೋದನ್ನು ಸಂಪೂರ್ಣವಾಗಿ ಯಾವಾಗ ನಾನು ಹೇಳ್ಕೊಡ್ತೀನೋ ಆಗ ನಾನಿನ್ನೂ ಹೆಚ್ಚು ಕಲಿತೀನಿ. ಇದು ನನ್ನ ಅನುಭವ. ನಾನು ಯಾವಾಗ ಕಂಪ್ಲೀಟಾಗಿ ಎಲ್ಲನೂ ಹೇಳ್ಕೊಡ್ತೀನಿ ಆಗ ನಾನು ಇನ್ನೂ ಜಾಸ್ತಿ ಕಲಿತಾ ಇದ್ದೀನಿ ಅದರಿಂದ. ಸೊ ಅನುಭವ ಇರೋರು ಅನುಭವ ಇಲ್ಲದೆ ಇರೋರಿಗೆ ಸಂಪೂರ್ಣವಾಗಿ ಅವ್ರ ಅನುಭವದೊಟ್ಟಿಗೆ ಎಲ್ಲವನ್ನ ಹೇಳ್ಕೊಡ್ತಾ ಬಂದಾಗ ಇವರು ಬೆಳೀತಾರೆ, ಅವರೊಟ್ಟಿಗೆ ಅನುಭವ ಇಲ್ಲದೆ ಇರೋರು ಬೆಳೀತಾರೆ. ಸೊ ಸಭೆಯಲ್ಲಿ ಎಲ್ಲರನ್ನ ಮಕ್ಕಳನ್ನಾಗಲಿ ಅದು ದೊಡ್ಡವರಾಗಲಿ ಯಾರೇ ಇದ್ರೂ ಅವ್ರ ಒಳಗಡೆ ಏನು ತಲಾಂತಿದೆ ಅನ್ನೋದನ್ನ ಗುರುತಿಸಿ ಅವ್ರಿಗೆ ಸರಿಯಾದಂಥ ನಾವು ಗೈಡ್ಲೈನ್ಸ್ ಕೊಟ್ಟಾಗ ಖಂಡಿತವಾಗ್ಲೂ ದೇವ್ರಿಗಾಗಿ ಅವ್ರು ಶೈನ್ ಆಗ್ತಾರೆ. ಆಮೇಲೆ ಅದ್ಭುತವಾಗಿ ಮಾತಾಡಿದ್ರು ಬ್ರದರ್. ಅಂದರೆ ನೀವು ಹೇಳಿದ್ರಿ, ಯಾಕಂದರೆ ಅದು ಆರಾಧನಾ ನಾಯಕನೊಂದು ಈಗ ಅದೇ ಹೇಳಿದೆ, ಒಬ್ಬೊಬ್ಬರು ಕರೆಕ್ಷನ್ ಮಾಡುವಾಗ ಕೇಳೋದಿಲ್ಲ, ಬಿಟ್ಟು ಹೋಗ್ತಾರೆ. ಆಗ ಅವರು ಅಂದರೆ ಅವರು ಆ್ಯಕ್ಚುಲಿ ಆರಾಧನಾ ನಾಯಕನಿಗೆ ವಿಧೇಯನಾಗಿರ್ಬೇಕು, ಅವರ ಮಾತು ಕೇಳಿ. ಹೌದು, ಖಂಡಿತವಾಗ್ಲೂ ನಾನು ಏನು ಮಾಡಿದೆ ಅಂದರೆ, ನನ್ನ ಪಾಸ್ಟ್ರ್ ಏನು ಹೇಳ್ತಾರೋ ಖಂಡಿತವಾಗ್ಲೂ ನಾನು ಅದಕ್ಕೆ ವಿಧೇಯನಾಗೇ ಇದ್ದೆ. ಅದಾದಮೇಲೂ ನಾನು ಆಲ್ಮೋಸ್ಟ್ ಎಲ್ಲ ವರ್ಷಿಪ್ ಲೀಡರ್ಸ್ ಜೊತೆಗೂ ಅವರೊಟ್ಟಿಗೆ ನಾನು ಸೇವೆ ಮಾಡೋದಕ್ಕೆ ದೇವ್ರು ನಂಗೆ ಅವಕಾಶ ಮಾಡಿಕೊಟ್ರು. ಇವತ್ತಿಗೂ ಅವ್ರು ಏನು ಹೇಳ್ತಾರೋ ನಾನು ಅದನ್ನು ಕೇಳ್ತೀನಿ. ನನಗೆ ಅನುಭವ ಇದ್ದರೂ, ನನಗೆ ಅನುಭವ ಇಲ್ಲದೆ ಹೋದ್ರು, ನನಗೇನು ಗೊತ್ತಿದ್ರು ಗೊತ್ತಿಲ್ಲದೆ ಹೋದ್ರು, ನನಗೊಂದು ವೇಳೆ ಗೊತ್ತಿದ್ರು ನಾನು ಏನು ಮಾಡ್ತೀನಿ, ಅವ್ರು ಹೇಳಿದಾಗ ನಾನು ಅದನ್ನು ಕೇಳ್ತೀನಿ. ಈಗ ನಿಮ್ಮ ಅಂಡರಲ್ಲಿ ಬಂದಾಗ, ಈಗ ಒಂದು ಟೀಮಲ್ಲಿ ಲೀಡರ್ ಆಗಿ ನೀವು ಆರಾಧನೆಯಲ್ಲಿ ಲೀಡ್ ಮಾಡ್ತೀರಾ, ನಿಮ್ಮ ಅಂಡರಲ್ಲಿ ಒಬ್ಬ ಬೇಸ್ ಗಿಟಾರ್, ಲೀಡ್ ಗಿಟಾರ್, ಕೀಬೋರ್ಡ್, ಪ್ಯಾಡ್, ಆವಾಗ ಏನು ಇಷ್ಟಪಡ್ತೀರಿ ನೀವು, ಯಾವ ರೀತಿ? ಸೊ ನಾನೀಗ ಅದೇ ಏನು ಹೇಳಿದ್ನಲ್ಲ, ನನ್ನ ಅನುಭವದಿಂದ ನಾನು ಏನು ಮಾಡಿದ್ನೋ, ನಾನು ಹೇಗೆ ಅವರಿಗೆ ವಿಧೇಯರಾಗಿದ್ರಿ, ಈಗ ನಿಮ್ಮ ಅಂಡರ್ ಬಂದಾಗ ಅವ್ರು ಹೇಗಿರ್ಬೇಕು ನಿಮಗೆ? ಸೊ ಒಂದು ವೇಳೆ ಈಗ ಅವ್ರು ಕೇಳ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ ಅಂದರೆ ಯಾವತ್ತು ನಾನು ಅಧಿಕಾರ ಚಲಾಯಿಸಿ ಅವ್ರನ್ನ ನೀನು ಯಾಕೆ ಕೇಳ್ತಾಯಿಲ್ಲ ಕೇಳು ಅಂತೇಳಿ ನಾನು ಹೇಳಲಿಕ್ಕಾಗಲ್ಲ. ನಾನು ಆ ರೀತಿ ಮಾಡ್ಕೊಳ್ದಿರ ಪ್ರೀತಿಯಿಂದನೇ ಅವ್ರನ್ನ ತಿದ್ದೋದಕ್ಕೆ ನೋಡಬೇಕು. ಇಲ್ಲ ಬ್ರದರ್, ಇದು ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ,
ಈ ರೀತಿ ಇದ್ದರೆ ಚೆನ್ನಾಗಿರ್ಬೋದು, ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ಈ ರೀತಿ ಅವ್ರಿಗೆ ಹೇಳಿದಾಗ ಖಂಡಿತವಾಗ್ಲೂ ಆ ಕರೆಕ್ಷನನ್ನು ಸ್ವೀಕರಿಸ್ತಾರೆ. ಈಗ ನಾವು ಮಾತಾಡೋವಂಥ ಮಾತು ಸಹ ಕೆಲವೊಂದು ಸಲ ಇನ್ನೊಂದು ವ್ಯಕ್ತಿ ಕೇಳದೇ ಇರೋದಕ್ಕೆ ಕಾರಣ ಆಗಿಬಿಡುತ್ತೆ. ನಾವು ಯಾವಾಗಲೂ ಹೇಳ್ಬೇಕಾದ್ರೆ ಅದು ಹಂಗ ಬರ್ಸೋದು, ಹಿಂಗೆ ಬರ್ಸೋ, ಹಂಗ ಹಿಡಿಯೋದು, ಹಿಂಗೆ ಬರ್ಸೋ ಅಂತ ಹಿಂಗೆ ಅಂದ್ಬಿಟ್ರೆ ಖಂಡಿತವಾಗ್ಲೂ ಆ ವ್ಯಕ್ತಿಯ ಮನಸ್ಸು ನೋವಾಗುತ್ತೆ. ಅದಕ್ಕೆ ಬದಲಾಗಿ ನಾನೇನು ಮಾಡ್ಬೋದು, ಬ್ರದರ್ ಇಲ್ಲ ಈ ಥರ ಒಂದು ಟ್ರೈ ಮಾಡಿ ನೋಡಿ, ಇದು ಟ್ರೈ ಮಾಡಿ ನೋಡೋಣ, ಇದು ಚೆನ್ನಾಗಿದ್ರೆ ಮಾಡೋಣ, ಇಲ್ಲಾಂದ್ರೆ ಬೇಡ, ನೀವು ಪ್ಲೇ ಮಾಡಿದರೆ ಚೆನ್ನಾಗಿದೆ ಅಂತೇಳಿ ಈ ರೀತಿ ಹೇಳಿದಾಗ ಖಂಡಿತವಾಗ್ಲೂ ಅವರು ಅದನ್ನು ಸ್ವೀಕರಿಸ್ತಾರೆ. ಕರೆಕ್ಷನ್ ಸಭೆಯಲ್ಲಿ ತುಂಬಾ ಜನ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋರು ಇದ್ರೆ ಆಗ ಒಳ್ಳೆ ಪ್ಲೇ ಮಾಡಿ, ಯಾಕಂದ್ರೆ ಒಬ್ಬೊಬ್ರು ಇದ್ರೆ ಕಷ್ಟ. ಹೌದು, ನಾನು ಮಾತಾಡಿರೋದು ನಾನೇ. ಇದು ಇಂಪಾರ್ಟೆಂಟ್ ಆದಂಥ ಪಾಯಿಂಟು. ಯಾಕಂದರೆ ನಾವು ಚರ್ಚಲ್ಲಿದ್ದಾಗ ನಾವು ಅದೇ ರೀತಿಯಾಗಿ ಮಾಡ್ತೇವೆ. ನನ್ನ ನೆಕ್ಸ್ಟ್ ಜನ್ರೇಷನ್, ನಾನು ಅವಾಗೇನು ನನಗೇನು ಪ್ಲೇ ಮಾಡೋಕ್ಕೆ ಬರ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ. ಆದರೂ ನನ್ನ ನೆಕ್ಸ್ಟ್ ಜನ್ರೇಷನ್ ಅಂದರೆ ನನಗಿನ್ನ ಚಿಕ್ಕವರಾದಂತಹ ತಮ್ಮಂದಿರಿಗೆ ಅವ್ರಿಗೆ ನಾನೇನು ಮಾಡ್ತಿದ್ದೆ, ನಾನೇನು ಕಲಿತಿದ್ದೋ ಅವ್ನು ಹೇಳ್ಕೊಡ್ತಾ ಇದ್ದೆ. ಸಭೆಯಲ್ಲಿ ಯಾವಾಗಲೂ ಏನು ಮಾಡಬೇಕು, ಒಂದು ಟೀಮು ಮಾಡ್ತಾ ಇದೆ ಅಂತ ಹೇಳಿದ್ರೆ ಬ್ಯಾಕಪ್ಗೆ 2 ಟೀಮ್ ರೆಡಿ ಇರಬೇಕು. ನೆಕ್ಸ್ಟ್ ಜನ್ರೇಷನ್ ಅವರು, ನೆಕ್ಸ್ಟ್ ಇವರು ಯಂಗ್ಸ್ಟರ್ಸ್ ಏನಾಗಿರಬೇಕು, ರೆಡಿ ಆಗಿರಬೇಕು. ಅದು ಈಗ ಎಕ್ಸಿಸ್ಟಿಂಗ್ ಟೀಮ್ ಏನಿದೆಯಲ್ಲ, ಇರುವಂಥ ಟೀಮ್ನ ಜವಾಬ್ದಾರಿ ಅದು. ಇನ್ನೊಂದು ಟೀಮನ್ನು ರೈಸ್ ಮಾಡುವಂಥದ್ದು ಇರುವಂಥ ಟೀಮ್ನ ಜವಾಬ್ದಾರಿ. ಆ ಕೆಲಸ ಮಾಡಲೇಬೇಕು. ಇಲ್ಲ ಅಂತೇಳಂದರೆ ಇವರು ಸ್ವಲ್ಪ ದಿನ ಆದಮೇಲೆ, ಈಗ ನಾನು ನನ್ನ ಚರ್ಚಲ್ಲೇ ಇಲ್ಲ, ನಾನು ಹೊರಗಡೆನೇ ಹೋಗ್ತಾ ಇರ್ತೀನಿ, ನಾನು ಇದು ಮಾಡ್ತಾ ಇರ್ತೀನಿ. ಇನ್ನು ಇಲ್ದಿದ್ದಾಗ ಏನು ಮಾಡ್ತಾರೆ, ಸೊ ಇನ್ಸ್ಟ್ರೂಮೆಂಟ್ ಎಲ್ಲ ಹಾಗೆ ಇಡ್ಲಿಕ್ಕೆ ಆಗೋದಿಲ್ಲ, ಇಟ್ಟರೆ ಹಾಳಾಗುತ್ತೆ. ನಾನು ಯಾವಾಗ ಇನ್ನೊಬ್ರು ಕಲಿಸ್ತೀನೋ, ನಾನು ಇಲ್ಲದೆ ಇದ್ದಾಗ ಅವರ ಕೆಲಸ ಮಾಡ್ತಾರೆ. ಖಂಡಿತ ಅದ್ಭುತವಾಗಿ ಮಾತಾಡಿದ್ರು. ಯಾಕಂದರೆ ಅದೊಂದು ಮನುಷ್ಯನಲ್ಲಿ ಮನೋಭಾವ ಬರಬೇಕು. ಯಾಕಂದರೆ ನನ್ನಿಂದ ಅನೇಕ ಜನರಿಗೆ ಉಪಯೋಗ ಆಗಬೇಕು. ನಾನು ಕಲಿಸಿದರೆ ನಮ್ಮ ಸಭೆಯಲ್ಲಿ ಕೂಡ ಒಳ್ಳೆಯದು. ಅದೊಂದು ಮನೋಭಾವ ಬಂದರೆ ಖಂಡಿತವಾಗಿ ಸಭೆ ಕೂಡ ಬೆಳೀತದೆ, ಮಕ್ಕಳು ಕೂಡ ಆತ್ಮಿಕದಲ್ಲಿ ಬೆಳೀತಾರೆ, ಕ್ರಿಸ್ತನಲ್ಲಿ ಅವರಿಗೊಂದು ಆಸೆ ಹುಟ್ಟುತ್ತದೆ, ಕ್ರಿಸ್ತನ ಬಗ್ಗೆ ಏನಾದರೂ ಮಾಡಬೇಕಂತ. ನಾ ತುಂಬ ಅದ್ಭುತವಾಗಿ ಮಾತಾಡಿದ್ರಿ. ಇನ್ನು ತುಂಬ ವಿಷಯಗಳಿತ್ತು, ಆದರೆ ನಮಗೆ ಸಮಯ ಮುಗಿತಾ ಬರ್ತಾ ಇದೆ. ತುಂಬ ಧನ್ಯವಾದ ಬ್ರದರ್. ನೀವು ಅನೇಕ 5-6 ಇನ್ಸ್ಟ್ರೂಮೆಂಟ್ಗಳನ್ನು ನೀವು ಪ್ಲೇ ಮಾಡ್ತೀರಿ. ನಾನು ನೋಡಿದ್ದೀನಿ, ಬೇಸ್ ಗಿಟಾರ್ ಇರ್ಬೋದು, ಲೀಡ್ ಗಿಟಾರ್ ಇರ್ಬೋದು, ಕೀಬೋರ್ಡ್ ಇರ್ಬೋದು, ಪ್ಯಾಡ್ ಇರ್ಬೋದು. ದೇವರ ನಿಮ್ಮ ತಾಲಂತಿಗಾಗಿ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೀನಿ. ಖಂಡಿತ ನಾನು ದೇವರಿಗೆ ಅದಕ್ಕಾಗಿ ನಾನು ವಂದಿಸ್ತೇನೆ. ಅನೇಕ ವಿಷಯ ನಾನು ನಿಮ್ಮೊಟ್ಟಿಗೆ ಮಾತಾಡಿದಾಗಲೂ ಅದು ನನಗೆ ಉತ್ತೇಜನವಾಗಿತ್ತು, ನಾನು ಕಲಿಯುವಂಥ ವಿಷಯ ಇತ್ತು. ಖಂಡಿತವಾಗ್ಲೂ ದೇವರು ನಮ್ಮ ಮಧ್ಯದಲ್ಲಿತ್ತು ಮಹಿಮೆ ಹೊಂದಿದ್ರು ಎಂಬುದಾಗಿ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು. ನಿಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಇಷ್ಟು ಸಮಯ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಅನೇಕ ವಿಷಯಗಳನ್ನು ನೀವು ಮಾತಾಡಿದ್ದೀರ. ಮುಂದಿನ ಭವಿಷ್ಯ ನಿಮ್ಮ ಜೀವಿತ ದೇವರು ಅದ್ಭುತವಾಗಿ ನಡೆಸಲಿ. ಇನ್ನು ಕರ್ನಾಟಕ ರಾಜ್ಯ ಮಾತ್ರವಲ್ಲ, ಭಾರತ ದೇಶದಲ್ಲೆಲ್ಲ ದೇವರು ನಿಮ್ಮನ್ನು ಕರ್ಕೊಂಡು ಹೋಗಿ ಅನೇಕ ಸೇವಕರ ಜೊತೆಯಲ್ಲಿ ಆರಾಧನೆ ನಿಲ್ಲುವಂತೆ ಸಹಾಯ ಮಾಡಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ ಕೂಡ. ತುಂಬ ಧನ್ಯವಾದ. ಈ ಒಂದು ಆಸರೆ ಟಿವಿಯಲ್ಲಿ ಬಂದು ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟಿದ್ದಕ್ಕಾಗಿ ನಿಮಗೆ ಯೇಸು ನಾಮದಲ್ಲಿ ವಂದನೆ ಸಲ್ಲಿಸುತ್ತೇನೆ. ತುಂಬ ಥ್ಯಾಂಕ್ಸ್ ಅಣ್ಣ. ನಾನು ಥ್ಯಾಂಕ್ಸ್ ಹೇಳಬೇಕು. ಆಸರೆ ಟಿವಿ ಮುಖಾಂತರ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ದೇವರನ್ನು ವಂದಿಸ್ತೇನೆ. ಅದೇ ರೀತಿಯಾಗಿ ವೀಕ್ಷಿಸುವಂಥ ವೀಕ್ಷಕರಿಗೆ ಖಂಡಿತವಾಗ್ಲೂ ಇದು ಉಪಯೋಗವಾಗಿರುತ್ತೆ ಎಂಬುದಾಗಿ ನಾನು ಭಾವಿಸ್ತೇನೆ. ಕರ್ತನ ನಾಮ ಮಾತ್ರ ಮಹಿಮೆ ಹೊಂದಲಿ. ಆಮೆನ್. ವಂದನೆ ಬ್ರದರ್. ಥ್ಯಾಂಕ್ ಯು ಸೊ ಮಚ್. ಆರಾಧನೆ ನಾಯಕ ಎಂಬ ಒಂದು ಶೀರ್ಷಿಕೆಯೊಂದಿಗೆ ನಿಮ್ಮ ಜೊತೆಯಲ್ಲಿ ಈ ಸಮಯವನ್ನು ಕಳೆಯುವಂತೆ ದೇವರು ಕೊಟ್ಟಂಥ ಕೃಪೆಗಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸ್ತೇನೆ. ಕರ್ತನೊಬ್ಬನೇ ಎಲ್ಲ ಮಹಿಮೆಗೆ, ಎಲ್ಲ ಮಾನಕ್ಕೆ, ಎಲ್ಲ ಸ್ತುತಿಗೆ ಯೋಗ್ಯನಾದ ದೇವರಾಗಿದ್ದಾನೆ. ಎಲ್ಲ ನಾಮಗಳು ಆತನ ನಾಮಕ್ಕೆ ಅಡ್ಡ ಬೀಳುತ್ತವೆ, ಎಲ್ಲ ತುಟಿಗಳು ಆತನೇ ಒಡೆಯನೆಂದು ಅರಿಕೆ ಮಾಡುತ್ತೇವೆ, ನಾನು ವಾಕ್ಯದಲ್ಲಿ ನೋಡುತ್ತೇವೆ. ಹೌದು, ನಮ್ಮ ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ನೆನೆಸಿ ಆತನನ್ನು ಕೊಂಡಾಡುವುದು ಯುಕ್ತವಾಗಿದೆ. ಕೀರ್ತನೆಕಾರನು ಹೇಳ್ತಾನೆ, ನನ್ನ ಮನವೇ ಅವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳು ಒಂದನ್ನು ಮರೆಯಬೇಡ. ಕರ್ತನು ನಮ್ಮ ಜೀವಿತದಲ್ಲಿ ನಾವು ಉಸಿರಾಡುವುದೊಂದು ಕ್ಷಣ ಕೂಡ ದೇವರು ಕೊಟ್ಟಂಥ ಕೃಪೆಯಾಗಿದೆ. ಇನ್ನು ನಾವು ಉಳಿದಿರುವುದು ಬರೀ ದೇವರ ಕರುಣೆ. ಹೌದು ಪ್ರಿಯರೇ, ನಿಜವಾಗಿ ಅನೇಕ ಸಂಗತಿಗಳನ್ನು ಈ ದಿನದಲ್ಲಿ ಕಲಿತಿದ್ದೇವೆ. ಆರಾಧನೆ ನಮ್ಮನ್ನು ಯಾವ ರೀತಿ ತಿದ್ದುಕೊಳ್ಳುವುದು, ದೇವರು ಯಾವ ರೀತಿ ಆರಾಧನೆ ಬಾಯಿಸ್ತಾನೆ ನಮ್ಮ ಜೀವಿತದಲ್ಲಿ, ಹೇಗೆ ನಾವು ದೇವರ ಸಮ್ಮುಖದಲ್ಲಿ ನಿಲ್ಲಬೇಕು. ಯಾಕಂದರೆ ಆರಾಧನೆ ಎಂಬುದು ತುಂಬ ಪ್ರಾಮುಖ್ಯ. ಆರಾಧನೆಯಲ್ಲಿ, ಒಂದು ಸಭೆಯಲ್ಲಿ ಆರಾಧನೆ ತುಂಬ ಪ್ರಾಮುಖ್ಯವಾದ ವಿಷಯ. ಆ ಆರಾಧನೆ ವೇದಿಕೆಯಲ್ಲಿ ಇರುವುದು ಅದು ದೇವರು ಕೊಟ್ಟ ಒಂದು ವರದಾನ, ಒಂದು ಕೃಪೆ, ಒಂದು ತಲಾಂತು. ಸಭೆಯವರು ಎಲ್ಲರಿಗೂ ಕೂಡ ಅದು ಬರುವುದಿಲ್ಲ. ಅಂಥ ಸಮಯದಲ್ಲಿ ದೇವರು ನಮಗೆ ಅನೇಕ ತಲಾಂತಗಳನ್ನು ಕೊಟ್ಟಿದ್ದಾನೆ. ಆ ತಲಾಂತನ ದೇವರ ಒಂದು ಮಹಿಮೆಗೆ ನಾವು ಉಪಯೋಗ ಮಾಡುವ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ಚರ್ಚಿಸುವಂಥ ದೇವರು ಸಹಾಯ ಮಾಡಿದಾಗ ದೇವರಿಗೆ ವಂದನೆ ಸಲ್ಲಿಸ್ತೇನೆ. ಮತ್ತೊಬ್ಬ ಆರಾಧನಾ ನಾಯಕನೊಂದಿಗೆ ಮತ್ತೆ ನಿಮ್ಮ ಭೇಟಿ. ಅಲ್ಲಿ ತನಕ ನಿರಂತರ ಉಜ್ಜೀವನಕ್ಕಾಗಿ ನೋಡ್ತಾ ಇರಿ ಆಸರೆ ಟಿವಿ. ವಂದನೆಗಳು.